ಈ ದಿನ ವಿಶೇಷವಾಗಿ ಶರಣರನ್ನ ಈ ಶ್ರಾವಣ ಮಾಸ ಅಂದ್ರೇ ಶ್ರವಣ ಮಾಸ ಅಂತ ಕರೀತಾರೆ. ಶ್ರವಣ ಅಂದ್ರೆ ಶ್ರವಣ ಮಾಡೋದು ಅಂದ್ರೆ ಕೇಳೋದು. ಜಗತ್ತಿನಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಯಾರಿಗೆಲ್ಲ ಕಿವಿ ಇದೆ ಅವ್ರು ಕೇಳಲೇಬೇಕು. ನಮಗೆ ಬೇಕಾಗಿದ್ದಿರ್ಬೋದು, ಬೇಡದ್ದಿರ್ಬೋದು, ಜಗತ್ತಿನಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ. ಆದರೆ ಈ ಶ್ರಾವಣ ಮಾಸದಲ್ಲಿ ನಾವು ಶರಣರ ಅನುಭವಗಳನ್ನು, ಶರಣರ ಸಂದೇಶಗಳನ್ನು ಕೇಳುವುದಕ್ಕಾಗಿ ನಮ್ಮ ಕಿವಿಗಳನ್ನು ನಾವು ಮೀಸಲಾಗಿ ಇಟ್ಟುಕೊಂಡಿರುವುದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಅನುಭವ ಮಂಟಪದ ಒಳಗಡೆ ಬಂದು ಶ್ರವಣ ಮಾಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವು ಆ ಬಸವಣ್ಣನನ್ನ ಎಷ್ಟು ನೆನೆಸಿದರೂ ಕೂಡ ಕಡಿಮೆ. ಅದಕ್ಕೆ ಹೇಳ್ತಾರೆ, ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ, ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಸುಮ್ಮನೆ ಬಸವಣ್ಣನವರ ಒಂದು ಭಾವಚಿತ್ರ ನೋಡಿದ್ರೆ ಸಾಕು, ನಾವು ಮೈ ಮರೆತು ಧ್ಯಾನದೊಳಗಡೆ, ಶಿವಯೋಗದೊಳಗಡೆ ಹೋಗುವಷ್ಟು ಪ್ರೇರಣೆಯನ್ನ ಬರೀ ಬಸವಣ್ಣನ ಒಂದು ಫೋಟೋ ನಮಗೆ ಅಷ್ಟು ಪ್ರೇರಣೆ ತುಂಬುತ್ತಾ ಇದೆ. ಬಸವಣ್ಣನವರ ಮಹಿಮೆ, ಬಸವಣ್ಣನವರ ಕೀರ್ತಿ, ಯಾರು ಬಸವಣ್ಣ ಅಂತ ಗೊತ್ತಿಲ್ಲದೆ ಇರೋರು ಕೂಡ ಆ ಬಸವಣ್ಣ ಅಂದ್ರೆ ಯಾರು ಅಂತ ಒಂದು ಸಲ ಗೂಗಲ್ ಅಲ್ಲಾದ್ರೂ ಸರ್ಚ್ ಮಾಡಬೇಕು ಅನ್ನೋಷ್ಟು ಮಟ್ಟಿಗೆ ಇವತ್ತು ಅವರ ಕೀರ್ತಿ ಹರಡಿದೆ. ಅದು ಜ್ಞಾನಕ್ಕೆ ಮೂಲ ಅಂತ ಹೇಳ್ತಾರೆ. ಬಸವ ಬಸವ ಎಂಬುದೇ ಭಕ್ತಿ, ಇನ್ನೇನು ಬೇಡ ಅಂತಾರೆ. ಭಕ್ತಿ ಅಂದ್ರೆ ಏನು ಅಂದ್ರೆ ಸುಮ್ಮನೆ ಭಕ್ತಿ ಭಂಡಾರಿ. ಯಾರು? ಬಸವಣ್ಣನಾಗಷ್ಟೇ ಆ ಹೆಸರು ಬಂದಿರೋದು. ಜಗತ್ತಿನಲ್ಲಿ ಮತ್ತೆ ಬೇಕಾದಷ್ಟು ಭಕ್ತರಿದ್ದಾರೆ. ಶಿವನನ್ನ ಆರಾಧನೆ ಮಾಡಿರುವಂತವರು ಬೇಕಾದಷ್ಟು ಭಕ್ತರಿದ್ರು ಕೂಡ ಆ ಭಕ್ತಿ ಭಂಡಾರಿ ಅನ್ನುವಂಥ ಹೆಸರು ಮಾತ್ರ ಒಬ್ಬ ಕೇವಲ ಬಸವಣ್ಣನವರಿಗೆ ಬರುತ್ತೆ. ಅಂದ್ರೆ ಅಂತ ಮಹಾಮಹಿಮ ಬಸವಣ್ಣನವರನ್ನ ನಾವಿವತ್ತು ಅವರ ಚಿಂತನೆಗಳನ್ನ ಶ್ರವಣ ಮಾಡಲಿಕ್ಕೆ ಸಮಯ ಕೊಟ್ಟಿದ್ದೀವಿ ಅಂದ್ರೆ ನಾವೇ ಆಹೋ ಸೌಭಾಗ್ಯಶಾಲಿಗಳು. ಅದಕ್ಕೆ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಅಂತ ಹೇಳ್ತಾರೆ. ಸತ್ಯದ ಬಲದಿಂದ ಅಸತ್ಯದ ಕೇಡು ಅಂತ ಹೇಳ್ತಾರೆ. ಅಸತ್ಯ, ಅಜ್ಞಾನ ಇವುಗಳನ್ನ ಕಳಿಲಿಕ್ಕೇನೆ ಅಣ್ಣ ಬಸವಣ್ಣನವರು ಅಷ್ಟೂ ತ್ಯಾಗವನ್ನ ಆ ಸಮಾಜದಲ್ಲಿ ಮಾಡಿ ತಮ್ಮ ಪೂರ್ತಿ ತನು ಮನ ಧನವನ್ನ ಅರ್ಪಿಸಿ ಒಂದು ಸಮಾಜದಲ್ಲಿ, ಒಂದು ಕುಟುಂಬದಲ್ಲಿ, ಒಂದು ದೇಶದಲ್ಲಿ, ಒಂದು ಧರ್ಮದಲ್ಲಿ ಯಾವುದು ಮುಖ್ಯ ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಸುಮ್ಮನೆ ನಾವೆಲ್ಲರೂ ಈಗ ಬಸವಣ್ಣನವರನ್ನ ಅರ್ಥ ಮಾಡಿಕೊಂಡಿರೋರೇ ಇದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲರೂ ಅವರೇ ಅಲ್ವ? ನಾವು ಬಸವಣ್ಣನವರ ಚರಿತ್ರೆ ನಮಗೆ ಗೊತ್ತಿದೆ. ಆದ್ರೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬಸವಣ್ಣನವರ ಚಾರಿತ್ರ್ಯವನ್ನು. ಚಾರಿತ್ರ್ಯ ಅಂದ್ರೆ ಬಸವಣ್ಣನವರ ಗುಣಗಳೇನು, ಬಸವಣ್ಣನವರ ಆದರ್ಶಗಳೇನು, ಬಸವಣ್ಣನವರ ವಿಶೇಷತೆಗಳೇನು. ಬಸವಣ್ಣ ಅಂತ ಯಾಕೆ ನಾವು ಜಾಸ್ತಿ ಬಳಸ್ತೀವಿ ಅಂತಂದ್ರೆ ಎಲ್ಲಾ ಶರಣರ ಪ್ರತಿರೂಪ ಒಬ್ಬ ಬಸವಣ್ಣ ಆಗಿದ್ದ. ಬಸವಣ್ಣನವರಲ್ಲಿ ಅಲ್ಲಮ ಪ್ರಭು ಇದ್ದ, ಬಸವಣ್ಣನವರಲ್ಲಿ ಒಬ್ಬ ವೈರಾಗ್ಯದ ಅಕ್ಕ ಮಹಾದೇವಿ ಇದ್ಲು, ಬಸವಣ್ಣನವರಲ್ಲಿ ಒಬ್ಬ ಜ್ಞಾನದ ಚನ್ನಬಸವಣ್ಣ ಇದ್ದ, ಬಸವಣ್ಣನವರಲ್ಲಿ ಒಬ್ಬ ಸಿದ್ದರಾಮ ಇದ್ದ, ಬಸವಣ್ಣನವರಲ್ಲಿ ಒಬ್ಬ ಮಡಿವಾಳ ಮಾಚದೇವ ಇದ್ದ. ಎಲ್ಲ ಅಮರಗಣಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನು ಒಟ್ಟುಗೂಡಿಸಿದರೆ ಒಬ್ಬ ಭಕ್ತಿ ಭಂಡಾರಿ ಬಸವಣ್ಣ ಆಗ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಆ ಒಬ್ಬ ಬಸವಣ್ಣನವರ ಸತ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಆ ಬಸವ ಧರ್ಮದ ತತ್ವ ಸಿದ್ಧಾಂತಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಏನನ್ನು ನಾವು ಅಧ್ಯಯನ ಮಾಡಬಹುದು, ಏನನ್ನು ನಾವು ಇವತ್ತಿನ ಮುಂದಿನ ಪೀಳಿಗೆಗೆ ಯಥಾರ್ಥವಾದ ಬಸವ ತತ್ವ, ಬಸವ ಧರ್ಮವನ್ನ ಅರ್ಥ ಮಾಡಿಸ್ಬೇಕು ಅಂದ್ರೆ ಯಾವುದರ ಅಧ್ಯಯನಕ್ಕೆ ನಾವು ಇವತ್ತಿನ ಯುವಕರನ್ನ, ಇವತ್ತಿನ ಮಕ್ಕಳನ್ನ ಒಳಪಡಿಸಬಹುದು ಅಂತ ಯೋಚನೆ ಮಾಡಿದಾಗ ಸುಮ್ಮನೆ ಒಂದಷ್ಟು ಹೊಸದಾಗಿ ಏನಾದ್ರೂ ಯೋಚನೆ ಮಾಡ್ಬೇಕಂದ್ರೆ ಇಲ್ಲೇ ತನಕ ಎಲ್ಲರೂ ಒಂದೊಂದು ಹಾದಿಯನ್ನು ಹಾಕಿ ಕೊಟ್ಟಿದ್ದಾರೆ ನಮಗೆ. ಆದ್ರೆ ನಾವು ಕೂಡ ಬಸವಣ್ಣನವರು ಕೊಟ್ಟಿರುವ ಸ್ವಾತಂತ್ರ್ಯನೇ ಏನು ಅಂದ್ರೆ ಒಬ್ಬರೇ ಹೇಳಿದ್ದನ್ನ ಎಲ್ಲರೂ ಕುರಿಗಳ ತರ ಕೇಳಬೇಡಿ, ಇದು ಬಸವಣ್ಣನವರ ವಾದ ಆಗಿತ್ತು.
ಅದಕ್ಕೆ ಅನುಭವ ಮಂಟಪದಲ್ಲಿ ಬರುವಂತ ಪ್ರತಿಯೊಬ್ಬ ಶರಣೆಯರು ಕೂಡ ನೀವು ಸ್ವತಃ ಜ್ಞಾನಿಗಳಾಗಬೇಕು, ನೀವು ಕೂಡ ಆ ಒಂದು ಸತ್ವ ಚಿಂತನೆಗಳನ್ನ ಅನುಭವ ಮಾಡಿ ನೀವು ವಚನಗಳನ್ನ ಬರಿಬೇಕು ಅಂತ ಅವ್ರ ಮುಖಾಂತರ ಬರೆಸಿದ ಕೀರ್ತಿ ಅಣ್ಣ ಬಸವಣ್ಣನವರಿಗೆ ಇರುವಂತದ್ದು. ಹಾಗಾದ್ರೆ ಬಸವಣ್ಣನ ಜೀವನ ಚರಿತ್ರೆ ಆಗಲಿ, ಬಸವಣ್ಣನ ತತ್ವ ಸಿದ್ಧಾಂತವಾಗ್ಲಿ, ಯಾವುದೋ ಒಂದು ವ್ಯಕ್ತಿ ಆಧಾರಿತ ಆಗಲಿ ಅಥವಾ ಒಬ್ಬ ವ್ಯಕ್ತಿ ಹೇಳಿದ್ದೇ ಅಂತ ಯಾವುದು ಕೂಡ ಇರುವುದಿಲ್ಲ. ಬಸವಣ್ಣನವರನ್ನ ಇಷ್ಟೂ ಜನ ನಾವು ಕುಳಿತುಕೊಂಡು ನೋಡಿದ್ರೆ ನಮಗೆಲ್ಲರಿಗೂ ಒಂದೊಂದು ರೂಪದಲ್ಲಿ ಬಸವಣ್ಣ ಕಾಣಿಸಿಕೊಳ್ತಾರೆ. ನಮಗೆಲ್ಲರಿಗೂ ಒಂದೊಂದು ದಿಕ್ಕನ್ನ ಬಸವಣ್ಣನವರು ತೋರಿಸ್ತಾ ಇದ್ದಾರೆ. ಅಂದ್ರೆ ಅಷ್ಟೂ ರೂಪದಲ್ಲಿ ಆ ಬಸವ ಧರ್ಮ ನಾನು ಹೇಗೆ ಅರ್ಥ ಮಾಡಿಕೊಳ್ಬೇಕು, ನಾನು ಹೇಗೆ ಈಗ ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದೇನೆ, ಇನ್ನು ಮುಂದಿನ ಪೀಳಿಗೆಯವರಿಗೆ, ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಗೆ ನಾನು ಇದನ್ನು ಅರ್ಥ ಮಾಡಿಸಬೇಕು ಅನ್ನುವ ಚಿಂತನೆಗೆ ನಾವು ಒಳಪಟ್ಟಾಗ ಇವತ್ತಿನ ಯುವಕರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ನಾವು ಏನು ಮಾಡಬಹುದು, ಏನನ್ನ ಕೊಟ್ರೆ, ಏನನ್ನ ಅಧ್ಯಯನ ಮಾಡಿದ್ರೆ ಯಥಾರ್ಥವಾದ ಬಸವ ಧರ್ಮ ಅರ್ಥ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಸುಮ್ಮನೆ ಒಂದು ಚಿಂತನೆ ನಾವು ಹಾಕ್ಕೊಳ್ಳೋಣ. ಇವತ್ತು ಏನ್ ಮಾಡಬಹುದು? ಶರಣರನ್ನ ಅರ್ಥ ಮಾಡ್ಕೊಳ್ಬೇಕು, ಶರಣರ ದೇಶಗಳು ನಮಗೆ ಅರ್ಥ ಆಗಬೇಕು, ಯಥಾರ್ಥವಾದ ಸತ್ಯ ಬಸವ ಧರ್ಮ ನಮಗೆ ಅರ್ಥ ಆಗಬೇಕು ಮುಂದಿನ ಪೀಳಿಗೆಗೆ. ಅಂದ್ರೆ ಏನ್ ಮಾಡ್ಲಿಕ್ಕೆ ಹಚ್ಚಬಹುದು ನಾವು? ಬಹಳ ಅಂದ್ರೆ ಬಸವಣ್ಣನವರ ಜೀವನ ಚರಿತ್ರೆ ಓದಿಸಬಹುದು, ಇಲ್ಲ ಸಾಕಷ್ಟು ಸಾವಿರಾರು ವಚನಗಳಿದೆ, ವಚನಗಳನ್ನ ಕಂಠಪಾಠ ಮಾಡೋದು ನಾವು ಮಕ್ಕಳಿದ್ದಾಗಿಂದ ರೂಢಿ ಮಾಡುತ್ತೇವೆ. ನಾವು ಚಿಕ್ಕ ಮಕ್ಕಳಿದ್ರೆ ಒಂದು ವಚನ ಓದ್ಕೋ ಅಂತ ಹೇಳ್ತೀವಿ, ಒಂದು ವಚನ ಬಾಯ್ಪಾಠ ಮಾಡಿ ಹೇಳು ಅಂತ ಹೇಳ್ತೀವಿ. 5 ವಚನ, 10 ವಚನ, 50 ವಚನ, 100 ವಚನ ಕಂಠಪಾಠ ನಾವು ಮಾಡಿಸಬಹುದು. ಇದರಿಂದ ಬಸವ ಧರ್ಮ ಅರ್ಥ ಆಗತ್ತೆ ಅಂತಂದ್ರೆ ಸಂಪೂರ್ಣವಾಗಿ ಅರ್ಥ ಆಗ್ಲಿಕ್ಕೆ ಬರೀ ವಚನಗಳನ್ನ ಓದೋದ್ರಿಂದ ಸಾಧ್ಯ ಆಗೋದು. ಇನ್ನು ಏನು ಮಾಡಬಹುದು? ಬಸವಣ್ಣನನ್ನ ಅರ್ಥ ಮಾಡಿಕೊಂಡ್ರೆ ಬಸವ ಧರ್ಮವನ್ನ ಅರ್ಥ ಮಾಡ್ಕೊಳ್ಬಹುದು ಅನ್ನುವಂತ ಒಂದು ವಾದ. ಯಾಕಂದ್ರೆ ಬಸವಣ್ಣನವರನ್ನ ಬಿಟ್ಟು ಬಸವ ಧರ್ಮ ಇಲ್ಲ, ಬಸವ ಧರ್ಮ ಬಸವಣ್ಣನವರನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಸವಣ್ಣನವರನ್ನ ಅರ್ಥ ಮಾಡಿಕೊಂಡ್ರೆ ಬಸವ ಧರ್ಮವನ್ನ ಮುಂದಿನ ಪೀಳಿಗೆಗೆ ನಾವು ಪರಿಚಯ ಮಾಡಿಸಬಹುದು ಅನ್ನೋದಾದ್ರೆ ಬಸವಣ್ಣನನ್ನ ನಾವು ಅರ್ಥ ಮಾಡಿಸ್ಬೇಕಾಗುತ್ತೆ. ಆದ್ರೆ ಯಾವ ಬಸವಣ್ಣನನ್ನ ಅರ್ಥ ಮಾಡಿಸ್ಬೋದು? ಬಸವಣ್ಣ ನೀವು ಯಾವ ರೂಪದಲ್ಲಿ ನೋಡಿದ್ರು ಕೂಡ ಸರ್ವತೋಮುಖ ಬಸವಣ್ಣ ಆಗ್ತಾರೆ. ಯಾಕಂದ್ರೆ ಎಲ್ಲ ಸ್ವರೂಪಗಳು ಬಸವಣ್ಣನಲ್ಲಿದೆ. ನಾನು ಬಸವ ಟಿವಿಯಲ್ಲಿ 1 ತಿಂಗಳ ಪರ್ಯಂತ ಸತ್ಯ ಶರಣರ ನಿತ್ಯ ಸ್ವರೂಪಗಳು ಅಂತ ಮಾಡಿದೆ. ಸುಮ್ಮನೆ ಏನೋ ಒಂದು 5-10 ಎಪಿಸೋಡ್ ಮಾಡೋಣಂತ ಆರಂಭ ಮಾಡಿದ್ದು 1 ತಿಂಗಳಾದ್ರೂ ಕೂಡ ಇನ್ನೂ ಅದು ಬೆಳಿತಾನೆ ಹೋಯ್ತು. ಅಷ್ಟು ಸ್ವರೂಪಗಳಿದೆ ಒಬ್ಬೊಬ್ಬ ಶರಣರಿಗೆ. ಸತ್ಯ ಶರಣರ ನಿತ್ಯ ಸ್ವರೂಪಗಳು ಅಂತ ಮಾಡಿದ್ರೆ ಶರಣರು ಏನೆಲ್ಲ ಹೇಳಿ, ಶರಣರು ಶಕ್ತಿವಂತರು, ಶರಣರು ಧೈರ್ಯವಂತರು, ಶರಣರು ನೀತಿವಂತರು, ಶರಣರು ಸತ್ಯ ಸಾಧಕರು, ಇಷ್ಟು ಸ್ವರೂಪಗಳು ಬಂತು ಅಂದ್ರೆ 1 ತಿಂಗಳಾದ್ರೂ ಕೂಡ ಇನ್ನೊಂದು ದಿನ ಅದು ಕಂಟಿನ್ಯೂ ಮಾಡಬೇಕಾಗಿತ್ತು. ಮತ್ತೆ ಎಪಿಸೋಡ್ಗಳು ಚೇಂಜ್ ಮಾಡೋಣ ಅಂತ ಅನುಭವ ಮಂಟಪದ ಆಶಾ ಕಿರಣಗಳು ಅಂತ ಮತ್ತೆ ಬೇರೆ ಮಾಡ್ಕೊಂಡು 1 ತಿಂಗಳು ಪೂರ್ತಿ ಅಷ್ಟು ಸ್ವರೂಪಗಳಿದೆ. ಅದರಲ್ಲಿ ಬರೀ ನಾವು ಇವತ್ತು ಒಂದು ಸ್ವರೂಪವನ್ನು ತಗೊಂಡು ನೋಡಿದ್ರು ಕೂಡ ಬಸವಣ್ಣನವರದ್ದು ಯಾವ ಬಸವಣ್ಣನನ್ನು ನಾವು ಅರ್ಥ ಮಾಡಿಸಬಹುದು ಜಗತ್ತಿಗೆ, ಅಥವಾ ಇವತ್ತಿನ ಮಕ್ಕಳಿಗೆ ಅರ್ಥ ಮಾಡಿಸೋದ್ರಿಂದ ಯಾವ ಒಂದು ಬಸವಣ್ಣನನ್ನ ಅರ್ಥ ಮಾಡಿಸಿದ್ರೆ ಸರಳವಾಗಿ ಬಸವ ಧರ್ಮ ಅರ್ಥ ಆಗುತ್ತೆ ಅಂತಂದ್ರೆ ನಾವು ವಿಶ್ವಗುರು ಬಸವಣ್ಣನನ್ನ ಅರ್ಥ ಮಾಡಿಸ್ಬೇಕಾ, ಜಗಜ್ಯೋತಿಯನ್ನ ಅರ್ಥ ಮಾಡಿಸ್ಬೇಕಾ, ಭಕ್ತಿ ಭಂಡಾರಿ ಬಸವಣ್ಣನನ್ನ ಅರ್ಥ ಮಾಡಿಸ್ಬೇಕಾ? ಸಾಮಾನ್ಯವಾಗಿ ಸಾಕಷ್ಟು ಮಹಿಮೆಗಳು ಬಸವಣ್ಣನವರಿಗಿದ್ರೂ ಕೂಡ ಭಕ್ತಿ ಭಂಡಾರಿ ಬಸವಣ್ಣ ಅಂದ್ರೆ ಭಕ್ತಿ ತುಂಬಿದ ಮೇಲೆ ಭಕ್ತಿ ಭಂಡಾರಿ ಅನಿಸ್ಕೊಂಡವರು. ಜಗಜ್ಯೋತಿ ಬಸವಣ್ಣ ಅಂತಂದ್ರೆ ಕ್ರಾಂತಿಯನ್ನ ಮಾಡಿ ಸಮಾನತೆಯ ಹರಿಕಾರ ಆಗಿ ಜಗತ್ ಪ್ರಸಿದ್ಧ ಆದ್ಮೇಲೆ ಜಗಜ್ಯೋತಿ ಬಸವಣ್ಣ ಆಗಿದ್ದು ಆಮೇಲೆ. ಇನ್ನು ವಿಶ್ವಗುರು ಬಸವಣ್ಣ ಅಂತ ಬಂದಿದ್ದು ಕೂಡ ಭಕ್ತಿ ಭಂಡಾರಿಯಾಗಿ ಜಗಜ್ಯೋತಿ ಆದ್ಮೇಲೆ ವಿಶ್ವಗುರು ಬಸವಣ್ಣ ಆಗಿ ಕಂಗೊಳಿಸಿದ್ರು ಜಗತ್ತಿನಲ್ಲಿ. ಆದ್ರೆ ಅಷ್ಟು ದೊಡ್ಡ ಬಸವಣ್ಣನವರನ್ನ ಇವತ್ತಿನ ಯುವ ಪೀಳಿಗೆಗೆ, ಇವತ್ತಿನ ಮಕ್ಕಳಿಗೆ ನಾವು ಒಮ್ಮೆಲೆ ಹೇಳಕ್ ಹೋದ್ರೆ ಅದು ಡೈಜೆಸ್ಟು ಆಗೋದಿಲ್ಲ, ಮತ್ತೆ ಯಥಾರ್ಥವಾದ ಬಸವ ಧರ್ಮವನ್ನು ಅರ್ಥ ಮಾಡಿಸ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ನಾವು ಹೇಗೆ ಸರಳವಾಗಿ ಬಸವ ಧರ್ಮವನ್ನು ಇವತ್ತಿನ ಪೀಳಿಗೆಗೆ ಅರ್ಥ ಮಾಡಿಸಬಹುದು ಅಂತ ಸುಮ್ಮನೆ ಒಂದು ಅವಲೋಕನವನ್ನು ಮಾಡಿಕೊಂಡಾಗ
ಆಗ ನಮಗೆ ಒಂದಷ್ಟು ಚಿಂತನೆಗಳ ಹೊರಗೆ ಬಂತು. ಬಸವಣ್ಣವನ್ನೇ ಅರ್ಥ ಮಾಡಿಸ್ಬೇಕು, ಬೇರೆ ದಾರಿ ಇಲ್ಲ ನಮಗೆ. ಆದ್ರೆ ಭಕ್ತಿ ಭಂಡಾರಿ, ಜಗಜ್ಯೋತಿ, ವಿಶ್ವಗುರು ಬಸವಣ್ಣನಿಗಿಂತ ಬಾಲ ಬಸವಣ್ಣನ ಅರ್ಥ ಮಾಡಿಸ್ಬೇಕು, ಬಸವರಸನನ್ನ ಅರ್ಥ ಮಾಡಿಸ್ಬೇಕು ನಾವು. ಬಸವಣ್ಣ ವಿಶ್ವಗುರು ಅಂತ ಜಗತ್ತು ಗುರುತಿಸಿದ್ದು ಆಮೇಲೆ, ಭಕ್ತಿ ಭಂಡಾರಿ ಅಂತ ಗುರುತಿಸಿದ್ದು ಜಗತ್ತು ಆಮೇಲೆ. ಆದ್ರೆ ಬಾಲ ಬಸವ ಯಾವಾಗ ಇದ್ದನೋ ಆವಾಗಲೇ ಬಸವಣ್ಣನವರಲ್ಲಿ ಎಲ್ಲ ಗುಣ ವಿಶೇಷತೆಗಳು ಕೂಡ ತುಂಬಿಕೊಂಡೇ ಬಂದಿದ್ದರು. ಯಾಕೆ ಅಂದ್ರೆ ಬಾಲ ಬಸವಣ್ಣನವರ ಚರಿತ್ರೆಯನ್ನು ತಾವೆಲ್ಲರೂ ಕೂಡ ಕೇಳಿರ್ತೀರಿ. ಯಾವಾಗ ಉಪನಯನ ಕಾರ್ಯಕ್ರಮ ಮಾಡಬೇಕು ಅಂತ ಅವರ ತಂದೆ ತಾಯಿ ಕುಟುಂಬದವರು ತೀರ್ಮಾನ ಮಾಡಿ ಆ ಒಂದು ಶಾಸ್ತ್ರಕ್ಕೆ ಈತನನ್ನು ಅಣಿ ಮಾಡಿದಾಗ ನನ್ನ ಅಕ್ಕನಿಗೆ ಮಾಡಿ ಅಂತ ಕೇಳ್ತಾರೆ. ಅಕ್ಕನಾಗಮ್ಮನಿಗೆ ಮಾಡಿದಿರೋ ಉಪನಯನ ಇಲ್ಲ, ಅವರು ಸ್ತ್ರೀ ಆಗಿರುವ ಕಾರಣಕ್ಕಾಗಿ ಅವರಿಗೆ ಉಪನಯನ ಕಾರ್ಯಕ್ರಮ ಮಾಡಲಿಕ್ಕೆ ಬರೋದಿಲ್ಲ. ಸರಿ, ನನ್ನಕ್ಕನಿಗಿಲ್ಲದ ಕಾರ್ಯಕ್ರಮ ನನ್ನಕ್ಕನಿಗಿಲ್ಲದ ಶಾಸ್ತ್ರ ಸಂಪ್ರದಾಯಗಳು ನನಗೂ ಬೇಕಿಲ್ಲ. ಎಷ್ಟು ವಯಸ್ಸಿಗಿದು? 20-25 ವಯಸ್ಸಿಗೆಲ್ಲ, ಅತಿ ಚಿಕ್ಕ ವಯಸ್ಸು 6-7 ವಯಸ್ಸಿನ ಬಾಲಕನಾಗಿದ್ದಾಗ ತಂದೆ ತಾಯಿ ಕುಟುಂಬ ಒಂದು ಸಂಪ್ರದಾಯವನ್ನ, ಒಂದು ಧರ್ಮವನ್ನ, ಒಂದು ಸಮಾಜವನ್ನ ಧಿಕ್ಕರಿಸುವ ತಾಕತ್ತು ಆ ಬಾಲ ಬಸವನಲ್ಲಿ ಇತ್ತೇ ಹೊರತಾಗಿ ಭಕ್ತಿ ಭಂಡಾರಿ ಆದ್ಮೇಲೆ ಬಂದದ್ದಲ್ಲ. ಹೌದಾ ಇಲ್ಲ? ಬಾಲ ಬಸವನಾಗಿದ್ದಾಗಲೇ ನನ್ನ ಅಕ್ಕನಿಗಿಲ್ಲದ ಸಂಸ್ಕಾರ ನನಗೇಕೆ? ಅದಾದ ಮೇಲೆ ಕೇಳ್ತಾರೆ, ಜನಿವಾರ ಪತಿಗೆ ಮದುವೆ ಆದಾಗ ನಾನು ಹಾಕ್ಕೊಂಡಿನಿ, ಪತ್ನಿದು ಕೂಡ ಒಂದು ದಾರ ನಾನು ಹಾಕ್ಕೊಂಡಿನಿ ಅಂತ ತೋರಿಸ್ತಾರೆ. ಆಗ ಬಸವಣ್ಣನವರು ಕೇಳ್ತಾರೆ, ತಾಯಿ ಊಟನೂ ಕೂಡ ನೀವೇ ಮಾಡ್ತೀರಾ ಅಂತ ಕೇಳಿದಾಗ ಏನು ಉತ್ತರ ಕೊಡ್ತಾರೆ? ಇಲ್ಲ, ತಾಯಿಗೆ ಹಸಿವಾದ್ರೆ ತಾಯಿನೇ ಊಟ ಮಾಡಬೇಕು, ನನಗೆ ಹಸಿವಾದ್ರೆ ನಾನೇ ಊಟ ಮಾಡ್ತೀನಿ ಅಂತ ಉತ್ತರ ಹೇಳಿದಾಗ, ಹಾಗಿದ್ದ ಮೇಲೆ ತಾಯಿಯ ಸತ್ಯ ಸಾಕ್ಷಾತ್ಕಾರಕ್ಕೆ ಶಿವಪೂಜೆ ತಾಯಿಯೇ ಮಾಡ್ಬೇಕಲ್ಲ ಹೊರತಾಗಿ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಒಂದು ಅರಿವು ಮಾಡ್ಕೊಳ್ಬೇಕಾದ್ರೆ ತನ್ನ ಒಂದು ಸಾಧನೆಯನ್ನ, ತನ್ನ ಒಂದು ಪುರುಷಾರ್ಥವನ್ನ ಪ್ರತಿಯೊಬ್ಬ ಸ್ತ್ರೀ ಆಗ್ಲಿ, ತಾಯಿ ಆಗ್ಲಿ, ಅಕ್ಕನಾಗ್ಲಿ ತಾನೇ ಮಾಡ್ಬೇಕಲ್ಲ ಹೊರತಾಗಿ ಬೇರೆ ಯಾರೂ ಕೂಡ ಅದನ್ನ ಪುರುಷಾರ್ಥ ಮಾಡಿ ಆಕೆಗೆ ಸಾಕ್ಷಾತ್ಕಾರ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ದಿಟ್ಟತನವನ್ನ ಭಕ್ತಿ ಭಂಡಾರಿ ಆದ್ಮೇಲೆ ತೋರಿಸಿರುವುದಲ್ಲ, ಅದು ಬಾಲ ಬಸವನಾಗಿದ್ದಾಗಲೇ ತೋರಿಸಿರುವಂಥದ್ದು. ಹಾಗಾಗಿ ಜಗತ್ತು ದೊಡ್ಡ ದೊಡ್ಡ ಪ್ರವಚನಗಳನ್ನ ಕೊಟ್ಟಿದೆ, ದೊಡ್ಡ ದೊಡ್ಡ ಭಾಷಣಗಳನ್ನ ಮಾಡಿದೆ. ಅವಾಗ ಹೇಳ್ತಾರೆ, ವ್ಯಕ್ತಿಗಿಂತ ಕುಟುಂಬ ದೊಡ್ಡದು, ಕುಟುಂಬಕ್ಕಿಂತ ಸಮಾಜ ದೊಡ್ಡದು, ಸಮಾಜಕ್ಕಿಂತ ಧರ್ಮ ದೊಡ್ಡದು, ಧರ್ಮಕ್ಕಿಂತ ದೇಶ ದೊಡ್ಡದು ಅಂತ ಹೇಳ್ತಾರೆ. ಭಾಷಣ ಮಾಡುವಾಗ ಬಹಳ ಚಂದ ಅನ್ಸುತ್ತೆ, ನಾವು ಚಪ್ಪಾಳೆ ತಟ್ಟಿ ಬಿಡ್ತೀವಿ, ಹೌದಲ್ವಾ? ವ್ಯಕ್ತಿಗಿಂತ ಕುಟುಂಬ ದೊಡ್ಡದು, ಕುಟುಂಬಕ್ಕಿಂತ ಸಮಾಜ ದೊಡ್ಡದು, ಸಮಾಜಕ್ಕಿಂತ ಧರ್ಮ ದೊಡ್ಡದು, ಧರ್ಮಕ್ಕಿಂತ ದೇಶ ದೊಡ್ಡದು ಅಂದ ತಕ್ಷಣ ನಾವು ಚಪ್ಪಾಳೆ ತಟ್ಟಿಬಿಟ್ಟು ನಮ್ಮ ಒಂದಷ್ಟು ಮಿಠಾಯಿ ಕೊಡ್ತಿದ್ರು, ಮಿಠಾಯಿ ತಿಳ್ಕೊಂಡು ಮನೆಗೆ ಬಂದ್ಬಿಡ್ತಿದ್ವಿ ನಾವು. ಆದ್ರೆ ಬಸವಣ್ಣ ಇಲ್ಲ. ಬಸವಣ್ಣ ಚಿಕ್ಕ ವಯಸ್ಸಿನಲ್ಲಿ ಇದ್ರೂ ಕೂಡ ಒಂದು ಕುಟುಂಬದಲ್ಲಿ ಹುಟ್ಟಿದ್ರು, ಕುಟುಂಬ ದೊಡ್ಡದೇ ಇತ್ತು. ಆದರೆ ಬಸವಣ್ಣ ಕುಟುಂಬವನ್ನಷ್ಟೇ ದೊಡ್ಡದು ಅಂತ ನೋಡಿಲ್ಲ, ಕುಟುಂಬಕ್ಕಿಂತ ಇನ್ನೊಂದು ದೊಡ್ಡದಿದೆ ಅನ್ನುವಂಥ ವಿಚಾರ ಬಹಳ ಬಸವನಾಗಿದ್ದಾಗಲೇ ಗೊತ್ತಾಗಿತ್ತು. ಬಸವಣ್ಣ ಒಂದು ಸಮಾಜದಲ್ಲಿ ಹುಟ್ಟಿದೀನಿ ಅಂದ್ರೆ ಸಮಾಜ ದೊಡ್ಡದು ನಿಜ, ಆದ್ರೆ ಸಮಾಜವೇ ದೊಡ್ಡದಲ್ಲ, ಸಮಾಜಕ್ಕಿಂತ ದೊಡ್ಡದು ಇನ್ನೊಂದಿದೆ ಅನ್ನೋದನ್ನ ಗುರುತಿಸಿದ್ದು ಅದೇ ಬಾಲ ಬಸವಣ್ಣ. ಒಂದು ಧರ್ಮ ಸಂಪ್ರದಾಯದಲ್ಲಿ ಹುಟ್ಟಿದೀನಿ ಅಂದ ಮೇಲೆ ಆ ಧರ್ಮ ದೊಡ್ಡದು ನಿಜ, ಆದ್ರೆ ಆ ಧರ್ಮಕ್ಕಿಂತಲೂ ಇನ್ನೊಂದು ದೊಡ್ಡದಿದೆ ಅಂತ ಗುರುತಿಸಿದ್ದು ಬಾಲ ಬಸವಣ್ಣನೇ ಹೊರತಾಗಿ ದೊಡ್ಡವರಾದ ಮೇಲೆ ಅಲ್ಲ. ಒಂದು ದೇಶದಲ್ಲಿ ಹುಟ್ಟಿದಾಗ ದೇಶ ದೊಡ್ಡದು ನಿಜ, ಆದರೆ ದೇಶಕ್ಕಿಂತ ಇನ್ನೊಂದು ದೊಡ್ಡದಿದೆ ಅನ್ನೋದು ಬಸವಣ್ಣನವರಿಗೆ ಗೊತ್ತಿತ್ತು. ಅದಕ್ಕೆ ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಮಿಠಾಯಿ ತಿಂದಂಗೆ ಬಸವಣ್ಣನವರು ತಿನ್ನಲಿಲ್ಲ. ಕುಟುಂಬವನ್ನ ವಿರೋಧ ಮಾಡಿದ್ರು, ಸಮಾಜವನ್ನ ವಿರೋಧ ಮಾಡಿದ್ರು, ಧರ್ಮವನ್ನ ವಿರೋಧ ಮಾಡಿದ್ರು, ದೇಶ ಆಗಿದ್ರು ಸರಿ, ಅದು ಭಾಷೆ ಆಗಿದ್ರು ಸರಿ, ಯಾವುದನ್ನ ಬೇಕಾದ್ರೂ ನಾನು ವಿರೋಧ ಮಾಡ್ತೀನಿ. ಯಾಕೆ ಅಂದ್ರೆ ಅದಕ್ಕಿಂತ ದೊಡ್ಡದು ಇನ್ನೊಂದಿದೆ ಅನ್ನೋದು ಬಸವಣ್ಣನವರಿಗೆ ಗೊತ್ತಿತ್ತು.
ಅದಕ್ಕೆ ಬಸವಣ್ಣ ಇಡೀ ಜಗತ್ತಿಗೆ ವಿಶ್ವಗುರು ಆಗಿತ್ತು. ಬಸವಣ್ಣನವರು ಉಲ್ಟಾ ಬಂದರು. ವ್ಯಕ್ತಿಗಿಂತ ಕುಟುಂಬ, ಕುಟುಂಬಕ್ಕಿಂತ ಸಮಾಜ, ಸಮಾಜಕ್ಕಿಂತ ಧರ್ಮ, ಧರ್ಮಕ್ಕಿಂತ ದೇಶ ಅಂದಿದ್ರಲ್ಲ, ಅದನ್ನೇ ಉಲ್ಟಾ ತಗೊಂಡು ಬಂದ ಬಸವಣ್ಣ. ದೇಶ ದೊಡ್ಡದು ನಿಜ, ದೇಶ ಧರ್ಮ ಇದ್ದಾಗ ಅದು ದೇಶ. ಅಧರ್ಮದ ದೇಶಗಳು ಇವತ್ತು ಬೇಕಾದಷ್ಟಿವೆ, ಅವು ದೇಶ ಆಗಿರ್ಬೋದು, ಆದ್ರೆ ಹಂಗಂತ ಅವುಗಳು ಹೇಳಿದ್ದೆಲ್ಲ ಕೇಳಬೇಕು ಅಂದ್ರೆ ಅಧೋಗತಿಗೆ ಇಳಿದೋಗಿದೆ. ಇವತ್ತು ಎಷ್ಟೋ ದೇಶಗಳು ಧರ್ಮ ಇಲ್ಲದೆ ಅನೀತಿ, ಅನಾಚಾರ, ಅತ್ಯಾಚಾರಗಳಿಂದ ತುಂಬಿ ಹೋಗಿದೆ. ಹಂಗಂತ ದೇಶ ಶ್ರೇಷ್ಠ ಅನ್ನಕ್ಕಾಗತ್ತ? ಧರ್ಮ ಇಲ್ಲದ ದೇಶ? ಪ್ರಶ್ನೆ ಮಾಡ್ಕೊಂಡ್ರು ಅವರು ಬಸವಣ್ಣನವರು. ಭಾಷಣ ಮಾಡುವಾಗ ಈ ಕಡೆಯಿಂದ ಹೋಗ್ತೀವಿ, ಆದ್ರೆ ಅವರು ಚಿಂತನೆ ಮಾಡುವಾಗ ಆ ಕಡೆಯಿಂದ ಬಂದ್ರು. ದೇಶ ಮುಖ್ಯ ನಿಜ, ಆದ್ರೆ ದೇಶ ಧರ್ಮಯುತವಾದಾಗ ಅದಕ್ಕೆ ಬೆಲೆ ಇರುತ್ತೆ ಹೊರತಾಗಿ ಧರ್ಮ ಇಲ್ಲದ ಅಧರ್ಮದ ದೇಶ ಯಾವುದಾದ್ರೂ ಕೂಡ ನಾನು ತಿರಸ್ಕಾರ ಮಾಡ್ತೀನಿ ಅಂತ ಅಂದ್ರು ಬಸವಣ್ಣ. ಧರ್ಮ ಮುಖ್ಯ ನಿಜ, ಆದ್ರೆ ಸಮಾಜದಿಂದ ಅನೇಕ ಕುಟುಂಬಗಳು, ಅನೇಕ ಪರಿವಾರಗಳು, ಅನೇಕರು ಸೇರಿದ ಮೇಲೆ ಒಂದು ಧರ್ಮವೇ ಹೊರತಾಗಿ, ಅವರಿಗಾಗಿ ಧರ್ಮವೇ ಹೊರತಾಗಿ ಧರ್ಮಕ್ಕಾಗಿ ಅವರಲ್ಲ. ಧರ್ಮ ನಮಗಾಗಿ ಬೇಕು, ಧರ್ಮಕ್ಕಾಗಿ ನಾವು ಬೇಕು. ಇದು ಸುಮ್ಮನೆ ನಮ್ಮನ್ನ ಭ್ರಮೆಯಲ್ಲಿ ತರಿಸಿಬಿಟ್ಟು, ಅಫೀಮನ್ನ ಕುಡಿಸಿಬಿಟ್ಟು, ದೇಶಾಭಿಮಾನ, ಧರ್ಮಾಭಿಮಾನದ ಮೌಢ್ಯತೆಯಲ್ಲಿ ತುಂಬಿ ನಮ್ಮನ್ನ ತಾವು ಆಡಿಸಿದಂತೆ ಆಡುವ ಗೊಂಬೆಗಳನ್ನಾಗಿ ಮಾಡಿಕೊಂಡಿದ್ರು. ಆದ್ರೆ ಬಸವಣ್ಣ ಏನ್ ಹೇಳ್ದ? ದೇಶ ದೊಡ್ಡದು ಆದ್ರೆ ಧರ್ಮ ಇದ್ದಾಗ, ಧರ್ಮ ದೊಡ್ಡದು ಆದ್ರೆ ಸಮಾಜವಿದ್ದಾಗ, ಸಮಾಜ ದೊಡ್ಡದು ಆದ್ರೆ ಕುಟುಂಬ ಚೆನ್ನಾಗಿದ್ದಾಗ, ಕುಟುಂಬ ದೊಡ್ಡದು ಯಾವಾಗಂದ್ರೆ ಅಲ್ಲಿ ವ್ಯಕ್ತಿಗೆ ಸರಿಸಮಾನವಾಗಿ ಇದ್ದಾಗ. ವ್ಯಕ್ತಿಯಿಂದ ಹೋದ್ರವರು, ವ್ಯಕ್ತಿ ಇಲ್ಲದೆ ಅದು ಯಾವ ಕುಟುಂಬ, ವ್ಯಕ್ತಿ ಇಲ್ಲದೆ ಅದು ಯಾವ ಸಮಾಜ, ವ್ಯಕ್ತಿ ಇಲ್ಲದೆ ಅದ್ಯಾವ ಧರ್ಮ, ವ್ಯಕ್ತಿ ಇಲ್ಲದೆ ಅದ್ಯಾವ ದೇಶ. ಒಂದು ವ್ಯಕ್ತಿ ಇಷ್ಟು ದೊಡ್ಡ ಮನೆ ನಿಂತಿದೆ ಅಂತಂದ್ರೆ ಬುನಾದಿ ಕಲ್ಲುಗಳಂತ ಇದೆ. ಬುನಾದಿ ಕಲ್ಲುಗಳು ಎಷ್ಟು ಮುಖ್ಯ ಅಂತಂದ್ರೆ ಒಂದೊಂದು ಕಲ್ಲುಗಳು ಅಷ್ಟೇ ಮುಖ್ಯ. ಯಾವ ಕಲ್ಲು ಶ್ರೇಷ್ಠ, ಯಾವ ಕಲ್ಲು ಕನಿಷ್ಠ ಅನ್ನಕ್ಕಾಗುತ್ತೆ? ಒಂದು ಅಲಗಾಡಿದ್ರೆ ಇಡೀ ಬಿಲ್ಡಿಂಗ್ ಕುಸಿದೋಗುತ್ತೆ. ಹೇಗೋ ಹಾಗೆ ದೇಶ ದೊಡ್ಡದಾಗಿ ಕಾಣಿಸ್ಬೋದು, ಧರ್ಮ ದೊಡ್ಡದಾಗಿ ಕಾಣಿಸ್ಬೋದು, ಸಮಾಜ ದೊಡ್ಡದಾಗಿ ಕಾಣಿಸ್ಬೋದು, ಕುಟುಂಬ ದೊಡ್ಡದಾಗಿ ಕಾಣಿಸ್ಬೋದು. ಆದ್ರೆ ಅದರೊಳಗಡೆ ಇರುವ ಒಬ್ಬ ವ್ಯಕ್ತಿ ಅಲಗಾಡಿದರೆ ಕುಟುಂಬನೂ ಅಲಗಾಡುತ್ತೆ, ಸಮಾಜನೂ ಅಲಗಾಡುತ್ತೆ, ದೇಶನೂ ಅಲಗಾಡುತ್ತೆ, ಧರ್ಮನೂ ಅಲಗಾಡುತ್ತೆ. ಹಾಗಾಗಿ ಗಟ್ಟಿಗೊಳ್ಳಬೇಕಾಗಿರೋದು ಬರೀ ದೇಶವಲ್ಲ, ಬರೀ ಧರ್ಮ ಅಲ್ಲ, ಬರೀ ಸಮಾಜ ಅಲ್ಲ, ಬರೀ ಕುಟುಂಬ ಅಲ್ಲ. ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಗಟ್ಟಿ ಆದಾಗ, ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಧರ್ಮವಂತನಾದಾಗ, ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಶಕ್ತಿವಂತನಾದಾಗ ಮಾತ್ರನೇ ಒಂದು ಕುಟುಂಬ, ಒಂದು ಸಮಾಜ, ಒಂದು ಧರ್ಮ, ಒಂದು ದೇಶ ಗಟ್ಟಿ ಆಗ್ಲಿಕ್ಕೆ ಸಾಧ್ಯ ಅನ್ನುವಂತ ದೂರದೃಷ್ಟಿಯನ್ನ ದೊಡ್ಡ ಬಸವಣ್ಣ ಅಲ್ಲ, ಬಾಲ ಬಸವಣ್ಣ ಗುರುತಿಸಿದ. ಹಾಗಾಗಿ ಒಂದ್ಸಲ ಜೋರಾಗಿ ಬಾಲ ಬಸವಣ್ಣನಲ್ಲಿತ್ತಿದ್ದು ತಾಕತ್ತು. ಅವಾಗ ಅವ್ರು ಹೇಳ್ತಾರೆ, ಧರ್ಮ ಆಗ್ಲಿ, ಸಮಾಜ ಆಗ್ಲಿ, ದೇಶ ಆಗ್ಲಿ ಒಬ್ಬ ವ್ಯಕ್ತಿಗೆ ಕೊಡಬೇಕಾದಂತ ಅಧಿಕಾರ ಕೊಟ್ಟಿಲ್ಲ ಅಂತಂದ್ರೆ, ಆ ವ್ಯಕ್ತಿಗೆ ಸಿಗಬೇಕಾದ ಸಮಾನತೆ ಸಿಕ್ಕಿಲ್ಲ ಅಂದ್ರೆ, ಸಿಗಬೇಕಾದಂತ ಸವಲತ್ತು ಸಿಕ್ಕಿಲ್ಲ ಅಂತಂದ್ರೆ, ಆ ವ್ಯಕ್ತಿ ಕಡೆಗಣಿಸಿದ ಕುಟುಂಬ, ಆ ಕುಟುಂಬಕ್ಕೆ ಎಷ್ಟು ಗೌರವ ಕೊಟ್ಟರೆ ಏನು ಉಪಯೋಗ ಇದೆ? ವ್ಯಕ್ತಿಯನ್ನ ಕಡೆಗಣಿಸಿದ ಕುಟುಂಬ, ವ್ಯಕ್ತಿಯನ್ನ ಕಡೆಗಣಿಸಿದ ಧರ್ಮ, ವ್ಯಕ್ತಿಯನ್ನ ಕಡೆಗಣಿಸಿದ ಸಮಾಜ, ವ್ಯಕ್ತಿಯನ್ನ ಕಡೆಗಣಿಸಿದ ದೇಶ ಉಳಿಲಿಕ್ಕಾದ್ರೆ ಹೇಗೆ ಸಾಧ್ಯ? ವ್ಯಕ್ತಿಯನ್ನ ನಾಗರಿಕರನ್ನಾಗಿ, ಅಶಿಕ್ಷಿತರನ್ನಾಗಿ, ಅವರನ್ನ ಮೌಢ್ಯಗಳಿಂದ ತುಂಬಿ ಶಕ್ತಿಹೀನರನ್ನಾಗಿ ಮಾಡಿ, ಅವಕಾಶಗಳೇ ಇಲ್ಲದಂತೆ ಅವರಿಗೆ ಬಂಧನದಲ್ಲಿ ಇಟ್ಟುಕೊಂಡು ದೇಶ ಧರ್ಮ ಅಂತ ಸುಮ್ಮನೆ ಭಾಷಣ ಮಾಡ್ಕೊಂಡು ನಡೆಯೋದಿಲ್ಲ ಅಂದ್ರೆ ಬಸವಣ್ಣನವರು. ಒಬ್ಬೊಬ್ಬರನ್ನು ತಯಾರು ಮಾಡಬೇಕು, ಒಬ್ಬೊಬ್ಬರಿಗೂ ಸಮಾನತೆ ಅವಕಾಶ ಇದೆ. ಇಲ್ಲಿ ಸ್ತ್ರೀ ಆಗ್ಲಿ ಪುರುಷ ಆಗ್ಲಿ ಶರೀರದಿಂದ ಗುರುತಿಸಿದೀವಿ ಅಷ್ಟೇ. ಒಳಗಡೆ ಇರುವ ಆಶಯಕ್ಕೆ ಗೊತ್ತಿದೆಯಾ ಇವರು ಸ್ತ್ರೀ ಇದ್ದಾರೆ, ಇವರು ಪುರುಷ ಇದ್ದಾರೆ ಅಂತ? ನನಗೂ ಆಸೆ ಇದೆ, ಅವ್ರಿಗೂ ಆಸೆ ಇದೆ. ನಾನು ಬೆಳಿಬೇಕು ಅಂತೀನಿ, ಅವರು ಬೆಳಿಬೇಕು ಅಂತಾರೆ. ನಾನು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತೀನಿ, ಅವರು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತಾರೆ. ಪುರುಷ ಸ್ತ್ರೀ ಅನ್ನುವಂಥದ್ದು ಏನಾದ್ರೂ ಒಳಗಡೆ ಇರುವಂತ ಭಾವನೆಗಳಿಗೆ, ಒಳಗಡೆ ಇರುವಂತ ಆಸೆಗಳಿಗೆ, ಒಳಗಡೆ ಇರುವಂತ ನಮ್ಮಲ್ಲಿ ಇರ್ತಕ್ಕಂಥ ಆಸಕ್ತಿಗಳಿಗೆ ಸ್ತ್ರೀ ಪುರುಷರ ಭೇದ ಭಾವ ಇದೆಯಾ? ಮತ್ತೆ ಅವುಗಳಿಗೆ ಭೇದ ಭಾವ ಇಲ್ಲ ಅಂದಾಗ, ಅವುಗಳು ಸಮಾನವಾಗಿ ಚಿಗುರುತ್ತೆ ಅಂದಾಗ, ಅವುಗಳಿಗೆ ಸಮಾನವಾದ ಅವಕಾಶ ಬೇಕೋ ಬೇಡೋ? ಈ ಪ್ರಶ್ನೆಯನ್ನ ಭಕ್ತಿ ಭಂಡಾರಿ ವಿಶ್ವಗುರು ಆದ್ಮೇಲೆ ಮಾಡಿದ್ದಲ್ಲ ಬಸವಣ್ಣ.
ಕೇವಲ ಬಾಲ ಬಸವಣ್ಣನಾಗಿದ್ದಾಗಲೇ ಅಷ್ಟು ವೈಚಾರಿಕ ಮಟ್ಟ ಅಣ್ಣ ಬಸವಣ್ಣನವರಲ್ಲಿತ್ತು. ಆಗ ಪ್ರಶ್ನೆ ಮಾಡ್ತಾರೆ, ನಿಮ್ಮ ತಂದೆ ನಿಮ್ಮ ತಾಯಿ ಸ್ವತಃ ಸಾಕ್ಷಾತ್ ದೇವರ ಸ್ವರೂಪ, ಅವರು ಮಾತನ್ನು ಧಿಕ್ಕರಿಸುವ ಮಗನಾಗಿ ನಿನಗೆ ಶ್ರೇಯಸ್ಸಲ್ಲ ಅಂತ ಬೋಧನೆ ಮಾಡುತ್ತಾರೆ. ಆಗ ಬಸವಣ್ಣನವರು ಹೇಳ್ತಾರೆ, ತಂದೆ ನಿಜ ಒಪ್ಕೊಳ್ತೀನಿ, ತಾಯಿ ನಿಜ ಒಪ್ಕೊಳ್ತೀನಿ, ಅವರಿಗೆ ಗೌರವನು ಕೊಡ್ತೀನಿ, ಆದ್ರೆ ಅದಕ್ಕಿಂತ ದೊಡ್ಡದು ಇನ್ನೊಂದಿದೆ ಅಂತ ಹೇಳ್ತಾರೆ. ಯಾವಾಗ? ಏನದ ಅಲ್ಲಿಕ್ಕಿಂತ ದೊಡ್ಡದು ಅದಕ್ಕಿಂತ ದೊಡ್ಡದು ಅಂತ ನಾನು ಹೇಳ್ತಾ ಬಂದೆ. ಏನಿರ್ಬೋದು? ಏನು ಅಂದ್ರೆ ಬಸವಣ್ಣನವರ ದೂರದೃಷ್ಟಿ ಎಷ್ಟಿತ್ತು ಆವಾಗಲೇ ಅಂತಂದ್ರೆ, ಬಸವಣ್ಣ ಸುಮ್ಮನೆ ಇರಲಿಲ್ಲ, ಒಂದು ತಕ್ಕಡಿಯನ್ನ ಹಿಡ್ಕೊಂಡಿದ್ದ ಬಸವಣ್ಣ. ಬಾಲ ಬಸವಣ್ಣನಾಗಿದ್ದಾಗಲೇ ಒಂದು ತಕ್ಕಡಿಯನ್ನ ಕೈಯಲ್ಲಿ ಇಟ್ಕೊಂಡಿದ್ದ, ಒಂದು ಕಡೆ ಸತ್ಯದ ಕಲ್ಲನ್ನ ಇಟ್ಟಿದ್ದ, ಇನ್ನೊಂದು ಕಡೆ ಕುಟುಂಬವನ್ನ ಇಟ್ಟು ನೋಡಿದ. ತೂಕಕ್ಕೆ ಬರಲಿಲ್ಲ, ಹಿಂಗ ಸರಿಸಿದ. ಕುಟುಂಬ ದೊಡ್ಡದು ವ್ಯಕ್ತಿಗಿಂತ ನಿಜ, ಆದ್ರೆ ಆ ಕುಟುಂಬ ಸತ್ಯದ ಪರವಾಗಿ ಇಲ್ಲದೆ ಇದ್ದಾಗ ಆ ಕುಟುಂಬವನ್ನು ಧಿಕ್ಕರಿಸ್ತೀನಿ ಅಂತ ಧಿಕ್ಕಾರ ಮಾಡಿದ ಬಸವಣ್ಣ. ಸಮಾಜ ದೊಡ್ಡದು ನಿಜ, ಆದ್ರೆ ಸತ್ಯದ ಕಲ್ಲಿನಲ್ಲಿ ಇಟ್ಟು ಸಮಾಜವನ್ನ ತೂಗಿ ನೋಡಿದ, ಆದ್ರೆ ಸತ್ಯದ ಹತ್ತಿರಕ್ಕೂ ಬರದ ಆ ಒಂದು ಸಮಾಜವನ್ನ ಸುಮ್ಮನೆ ಹಿಂಗ ಸೈಡಿಗೆ ಸರಿಸಿದ. ಅದೇ ಸತ್ಯದ ಕಲ್ಲಿನಲ್ಲಿ ಇಟ್ಟು ಧರ್ಮವನ್ನು ನೋಡಿದ, ಯಾವುದು ಶಾಸ್ತ್ರ, ಯಾವುದು ನಿಯಮ, ಯಾವುದು ಕಾರ್ಯಕ್ರಮ, ಯಾವ ಧರ್ಮದಲ್ಲಿ ನಾನು ಹುಟ್ಟಿದ್ದೀನಿ ಅಂತ ಹೇಳ್ತೀರಿ, ಈ ಸತ್ಯದ ಕಲ್ಲಿನಲ್ಲಿ ಇಟ್ಟು ತೂಗಿದ ಬಸವಣ್ಣ ತೂಕಕ್ಕೆ ಬರಲಿಲ್ಲ. ಆ ಧರ್ಮವನ್ನೂ ಕೂಡ ಏನ್ ಮಾಡ್ದ? ತಿರಸ್ಕಾರ ಮಾಡಿ ಧಿಕ್ಕರಿಸಿದ್ದ ಬಸವಣ್ಣ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ದೇಶಕ್ಕಿಂತ ಧರ್ಮ ದೊಡ್ಡದು, ಧರ್ಮಕ್ಕಿಂತ ಸಮಾಜ ದೊಡ್ಡದು, ಸಮಾಜಕ್ಕಿಂತ ಕುಟುಂಬ ದೊಡ್ಡದು, ಕುಟುಂಬಕ್ಕಿಂತ ಒಬ್ಬ ವ್ಯಕ್ತಿ ದೊಡ್ಡದು. ಯಾವಾಗ ಅಂತಂದ್ರೆ ಇವೆಲ್ಲದಕ್ಕೂ ಕೂಡ ತೂಕ ಬರೋದು ಸತ್ಯ ಎಲ್ಲದಕ್ಕಿಂತ ದೊಡ್ಡದು ಅನ್ನೋದು ಬಸವಣ್ಣನವರಿಗೆ ಗೊತ್ತಿತ್ತು. ಸತ್ಯವಂತನಾದಾಗ, ಒಬ್ಬೊಬ್ಬ ವ್ಯಕ್ತಿಯು ಕೂಡ ಸತ್ಯವಂತನಾದಾಗ ಆ ಕುಟುಂಬ ಶ್ರೇಷ್ಠ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ಕುಟುಂಬ ಸತ್ಯ ನೀತಿ ನಿಯಮಗಳಲ್ಲಿ ನಡೀತಾ ಇದ್ದಾಗ, ಶ್ರೇಷ್ಠ ಜ್ಞಾನದಲ್ಲಿ ಇದ್ದಾಗ ಆ ಸಮಾಜ ಗಟ್ಟಿಗೊಳ್ಳಲಿಕ್ಕೆ ಸಾಧ್ಯ ಇದೆ. ಆ ಸಮಾಜ ಸತ್ಯದ ಪರವಾಗಿ ಸತ್ಯ ನೀತಿ ಆಚರಣೆಗಳನ್ನು ಒಳಗೊಂಡಾಗ ಅದು ಒಂದು ಧರ್ಮ ಶ್ರೇಷ್ಠ ಧರ್ಮವಾಗಿ ಬೆಳಲಿಕ್ಕೆ ಸಾಧ್ಯ ಇದೆ. ಅಂತ ಸತ್ಯದ ಧರ್ಮ ನೀತಿಗಳನ್ನ ಯಾರು ಅಳವಡಿಸಿಕೊಳ್ತಾರೆ ಅಂತ ಒಂದು ದೇಶ ಸುಭದ್ರ ಸುಭಿಕ್ಷಿತವಾದ ದೇಶವಾಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಬ್ಬ ವ್ಯಕ್ತಿ, ಒಂದು ಕುಟುಂಬ, ಒಂದು ಸಮಾಜ, ಒಂದು ಧರ್ಮ, ಒಂದು ದೇಶ ಅದು ಸತ್ಯ ಆಧಾರಿತವಾಗಿರಬೇಕು, ಸತ್ಯ ಆರಾಧಕ ಆಗಿರಬೇಕು. ಆಗ ಮಾತ್ರ ಅದಕ್ಕೆ ಬೆಲೆ ಕೊಡುವಂಥದ್ದೇ ಹೊರತಾಗಿ ಬರೀ ಕುಟುಂಬಕ್ಕೆ, ಬರೀ ಸಮಾಜಕ್ಕೆ, ಬರೀ ಧರ್ಮಕ್ಕೆ ಬೆಲೆ ಕೊಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಂತ ಅವತ್ತೇ ಬಾಲಬಸವಣ್ಣ ಅದನ್ನು ಎಲ್ಲವನ್ನು ಕೂಡ ವಿರೋಧ ಮಾಡಿದ್ದ. ಇದನ್ನ ನಾವು ಅರ್ಥ ಮಾಡಿಸಬೇಕಾಗಿದೆ. ಮುಂದಿನ ಪೀಳಿಗೆಯವರಿಗೆ, ಮುಂದಿನ ಮಕ್ಕಳಿಗೆ ಬಸವಣ್ಣವರು ದೊಡ್ಡವರಾದ್ಮೇಲೆ ಏನು ಮಾಡಿದ್ರು, ಎಷ್ಟು ವಚನಗಳನ್ನ ಬರೆದ್ರು, ಎಷ್ಟು ವಚನಕಾರರನ್ನ ಕರ್ಕೊಂಡು ಬಂದ್ರು, ಅನುಭವ ಮಂಟಪದಲ್ಲಿ ಏನೆಲ್ಲ ಮಾಡಿದ್ರು, ಅದೆಲ್ಲ ಬೇಕಾಗಿಲ್ಲ. ಅದು ದೊಡ್ಡ ದೊಡ್ಡ ವಿಚಾರಗಳು ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಬುನಾದಿ ಗಟ್ಟಿ ಆಗಬೇಕು ಅಂದ್ರೆ ಬಾಲ ಬಸವಣ್ಣ ಇದ್ದಾಗ ಆತ ಏನೆಲ್ಲ ಮಾಡಿದ. ಕೇವಲ ಚಿಕ್ಕ ವಯಸ್ಸಿನಲ್ಲಿ ಕುಟುಂಬವನ್ನು ತ್ಯಾಗ ಮಾಡಲಿಕ್ಕೆ, ಕುಟುಂಬವನ್ನು ವಿರೋಧ ಮಾಡಲಿಕ್ಕೆ ಎಂತ ಧೈರ್ಯ ಬೇಕು, ಎಂತ ಸಾಹಸ ಬೇಕು, ಎಂತ ದಿಟ್ಟತನ ಬೇಕು, ಅವೆಲ್ಲವನ್ನು ತೂಕಿ ಹಾಕಿರುವ ವೈಚಾರಿಕ ಮಟ್ಟ ಎಷ್ಟು ಇರಬೇಕು ಮತ್ತು ಎಷ್ಟು ತಾಯಿ ಹೃದಯ ಬೇಕು. ಬಸವಣ್ಣ ಎಲ್ಲನೂ ಆಗಿದ್ದ. ಬುದ್ಧಿ ಕೊಡದ ಗುರು, ವಿದ್ಯೆ ಕಲಿಸದ ಗುರು, ಬುದ್ಧಿ ಕೊಡದ ತಂದೆ, ವಿದ್ಯೆಗಳು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಅಂತ ಹೇಳ್ತಾರೆ. ಹಂಗೆ ಬಸವಣ್ಣನವರು ತಂದೆನೂ ಆದ್ರು, ತಾಯಿನೂ ಆದ್ರು, ಜಗತ್ತಿಗೆ ಗುರು ಆಗಿದ್ರು. ತಂದೆಯಾಗಿ ಬುದ್ಧಿಯನ್ನು ಕೊಡಬೇಕು ಜಗತ್ತಿಗೆ ಅಂತ ನಿಂತ್ಕೊಂಡ್ರು. ಒಬ್ಬ ಗುರುವಾಗಿ ವಿದ್ಯೆಯನ್ನು ಕಲಿಸಬೇಕು ಅಂತ ನಿಂತ್ಕೊಂಡ್ರು. ಜಗತ್ತು ಬಿದ್ದೋಗಿದೆ, ಅದನ್ನು ಎತ್ತಬೇಕು ಅಂತ ಒಬ್ಬ ತಾಯಿಯಾಗಿ ನಿಂತ್ಕೊಂಡ್ರು. ಅದಕ್ಕಾಗಿ ಬಸವಣ್ಣನನ್ನ ಇಡೀ ಜಗತ್ತು ವಿಶ್ವಗುರು ಅಂತ ಒಪ್ಕೊಂತು, ಸುಮ್ಮನೆ ಒಪ್ಕೊಂಡಿಲ್ಲ ಬಸವಣ್ಣನವರನ್ನು. ಹಾಗಾಗಿ ತಾಯಿ ಹೃದಯ ಬಸವಣ್ಣನವರಲ್ಲಿ ಇರುವ ಕಾರಣಕ್ಕೇನೆ ಅಷ್ಟೂ ಶರಣರು ಕಲ್ಯಾಣ ಅನುಭವ ಮಂಟಪಕ್ಕೆ ಎಲ್ಲರೂ ಕೂಡ ಹುಡುಕೊಂಡು ಹೇಗೆ ಒಂದು ಸಕ್ಕರೆಯನ್ನ ಇರುವೆ ಹುಡುಕೊಂಡು ಬರುವಂತೆ, ಒಂದು ದುಂಬಿ ಒಂದು ಮಕರಂದವನ್ನ ಹುಡುಕಿಕೊಂಡು ಬರುವಂತೆ ಭಕ್ತಿ ಭಂಡಾರಿ ಬಸವಣ್ಣವನ್ನ ಹುಡುಕಿಕೊಂಡು ಎಲ್ಲಾ ಶರಣರು ಯಾಕೆ ಬಂದರು ಅಂದ್ರೆ ಅವರಲ್ಲಿ ಒಂದು ತಾಯಿ ಹೃದಯ ಇತ್ತು.
ಪ್ರತಿಯೊಬ್ಬರನ್ನ ಬಿದ್ದಿರುವ ಜಗತ್ತು, ಬಿದ್ದಿರುವ ಧರ್ಮ, ಬಿದ್ದಿರುವ ಸಮಾಜ, ಬಿದ್ದಿರುವ ಕುಟುಂಬ, ಬಿದ್ದಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಎತ್ತುವ ತಾಯಿ ಹೃದಯ ಬಸವಣ್ಣನವರಲ್ಲಿತ್ತು. ಹಾಗಾಗಿ ಅವರೆಲ್ಲರನ್ನೂ ಕೂಡ ಬಸವಣ್ಣನವರು ಎತ್ತಬೇಕು ಅನ್ನುವ ಉದ್ದೇಶದಿಂದಲೇ ಆ ಸತ್ಯವನ್ನ ತಮ್ಮಲ್ಲಿ ಇಟ್ಟುಕೊಂಡು ಉಳಿದದ್ದೆಲ್ಲವನ್ನ ಪಕ್ಕಕ್ಕೆ ಸರಿಸಿ ಸತ್ಯವಾಗಿರೋದನ್ನು ತಗೊಂಡ್ರು. ದೇಶದಿಂದನೂ ತಗೊಂಡ್ರು, ಧರ್ಮದಿಂದನೂ ತಗೊಂಡ್ರು, ಸಮಾಜದಿಂದನೂ ತಗೊಂಡ್ರು, ಕುಟುಂಬದಿಂದನೂ ತಗೊಂಡ್ರು. ಯಾವುದು ಸತ್ಯವಾಗಿದೆ ಅದನ್ನು ಇಟ್ಟುಕೊಂಡ್ರು, ಯಾವುದು ಮಿಥ್ಯವಾಗಿದೆ, ಯಾವುದು ಅಜ್ಞಾನವಾಗಿದೆ, ಯಾವುದು ಜೊಳ್ಳಾಗಿದೆ, ಯಾವುದು ಮೂಢನಂಬಿಕೆ ಆಗಿದೆ ಅದೆಲ್ಲವನ್ನ ಕತ್ತರಿಸಿ ಬಿಸಾಕಿ ಉಳಿದದ್ದೆಲ್ಲವನ್ನ ಸೇರಿಸಿ ಒಂದು ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಅದೇ ಲಿಂಗಾಯತ ಧರ್ಮ ಅಂತ. ಜ್ಞಾನದ ಧರ್ಮ ಇದು, ಶಿವಯೋಗದ ಧರ್ಮ ಇದು, ಶ್ರೇಷ್ಠ ಧರ್ಮ ಇದು, ಸಮಾನತೆಯ ಧರ್ಮ ಇದು. ಇಲ್ಲಿ ವರ್ಣಭೇದ, ವರ್ಗಭೇದ, ಜಾತಿ ಭೇದ, ಯಾವುದೇ ಅಂತಸ್ತಿನ ಭೇದವಿಲ್ಲದ ಸಮಾನವಾದಂತಹ, ಯಾಕಂದ್ರೆ ಎಲ್ಲರ ಒಳಗಡೆ ಅಂತರಂಗ ಒಂದೇ ಇದ್ದ ಮೇಲೆ, ಭಾವನೆ ಒಂದೇ ಇದ್ದ ಮೇಲೆ ಭೇದ ಭಾವ ಇನ್ಯಾತಕ್ಕೆ ಅನ್ನುವಂತ ಸುಂದರವಾದ ಸಮಾಜವನ್ನ ಕಟ್ಟಿ ಜಗತ್ತಿನಲ್ಲಿ ಇವತ್ತು ಯಾವುದಾದ್ರೂ ಒಂದು ಧರ್ಮ ಎಲ್ಲರೂ ಜಗತ್ತಿನಲ್ಲಿ ಅಪ್ಲೈ ಮಾಡಿಕೊಳ್ಳಬಹುದಾದಂತ ಏಕೈಕ ಧರ್ಮ ನಾನು ನೋಡಿದಂಗೆ ಇದು ಒಂದೇ ಧರ್ಮ ಬಿಟ್ಟರೆ ಇನ್ನು ಯಾವ ಧರ್ಮವನ್ನು ಎಲ್ಲರೂ ಅಪ್ಲಿಕೇಬಲ್ ಮಾಡಕ್ ಸಾಧ್ಯನೇ ಇಲ್ಲ. ಎಲ್ಲಾ ಧರ್ಮಗಳಲ್ಲಿ ಒಂದು ಸ್ಟಾರ್ ಮಾರ್ಕ್ ಇದೆ, ಒಂದು ಕಂಡೀಷನ್ ಇದ್ದೇ ಇದೆ. ಈ ತರ ಇದ್ರೇನೆ ನೀವು ಈ ಧರ್ಮದಲ್ಲಿ ಇರಬಹುದು, ಈ ತರ ಇದ್ರೇನೆ ಈ ಧರ್ಮ ನೀವು ಅಳವಡಿಸಿಕೊಳ್ಳಬಹುದು, ಈ ತರದವ್ರು ಮಾತ್ರನೇ ಈ ಧರ್ಮವನ್ನು ಫಾಲೋ ಮಾಡಬಹುದು ಅನ್ನುವಂತ ಒಂದಷ್ಟು ಸಣ್ಣ ಸಣ್ಣ ಸ್ಟಾರ್ ಮಾರ್ಕ್ ಆದ್ರೂ ಇದೆ. ಆದ್ರೆ ಅಣ್ಣ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಲಿಂಗಾಯತ ಧರ್ಮಕ್ಕೆ ಯಾವ ಮಾರ್ಕು ಇಟ್ಟಿಲ್ಲ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿದ್ರು. ಹಿಂಗ ಸುಮ್ಮನೆ ಬಾಹುಗಳನ್ನ ಚಾಚಿದ್ರವರು ಯಾರು ಬೇಕಾದ್ರೂ ಬರ್ರಿ, ನಾನು ಹೊರಗಡೆಯಿಂದ ಹಿಂದೂ ಅಂತ ನೋಡಂಗಿಲ್ಲ, ಮುಸಲ್ಮಾನ್ ಅಂತ ನೋಡಂಗಿಲ್ಲ, ಕ್ರಿಸ್ತ ಅಂತ ನೋಡಂಗಿಲ್ಲ, ಜೈನ ಅಂತ ನೋಡಂಗಿಲ್ಲ, ಬುದ್ಧ ಅಂತ ನೋಡಂಗಿಲ್ಲ. ಹೊರಗಿನ ವೇಷ, ಹೊರಗಿನ ಸಂಪ್ರದಾಯಗಳಲ್ಲ, ಒಳಗಿನ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಸತ್ಯಕ್ಕಾಗಿ ಯಾರು ಬೇಕಾದರೂ ಬರ್ಬೋದು, ನಿಮ್ಗೆಲ್ಲರಿಗೂ ಆಹ್ವಾನ ಅಂತ ತೆರೆದು ನಿಂತ್ಕೊಂಡ್ರು. ಯಾರೊಬ್ಬರಿಗೂ ಇದು ಇಂಥವ್ರಿಗೆ ಅಂತ ಬಸವಣ್ಣನವರಾಗ್ಲಿ ಶರಣರಾಗ್ಲಿ ಒಂದು ಚುಕ್ಕೆಯನ್ನೇ ಇರಲಿಲ್ಲ. ಯಾರಿಗೆ ಆಸಕ್ತಿ ಇದೆಯೋ ಯಾರು ಬೇಕಾದರೂ ಎಲ್ಲಿ ಬೇಕಾದ್ರೂ ಹುಟ್ಟಿರಿ, ಯಾವ ಜಾತಿ ಅಂತ ಕೇಳಿ ಕಳ್ಕೋತಾರೆ. ಯಾರಾದ್ರೂ ಇಲ್ಲಿ ಅನುಭವ ಮಂಟಪದೊಳಗಡೆ ಯಾವ್ದಾದ್ರು ಜಾತಿ ಕೇಳಿದ್ರ, ಧರ್ಮ ಕೇಳಿದ್ರ, ವಿದ್ಯೆ ಕೇಳಿದ್ರ, ವಯಸ್ಸು ಕೇಳಿದ್ರ? ಯಾವುದೂ ಇಲ್ಲ. ಎಷ್ಟು ವಯಸ್ಸಿನವರಾದ್ರೂ 3 ವರ್ಷದಿಂದ 100 ವರ್ಷದ ತನಕ ಯಾರು ಬೇಕಾದ್ರೂ, ಸ್ತ್ರೀ ಆಗ್ಲಿ ಪುರುಷ ಆಗ್ಲಿ, ಸಂಸಾರಿ ಆಗ್ಲಿ ಸನ್ಯಾಸಿ ಆಗ್ಲಿ, ಭವಿ ಆಗ್ಲಿ ಭಕ್ತೆ ಆಗ್ಲಿ, ಎಲ್ಲರಿಗೂ ಕೂಡ ಆಹ್ವಾನ. ಒಂದ್ಸಲಿ ಒಂದು ಪ್ರಸಂಗ ಬರುತ್ತೆ. ಬಸವಣ್ಣನವರು ಯಾರ ಕಂಡ್ರು ಕೂಡ ಅವ್ರಿಗೆ ಹೆಂಗ ಕಾಣಿಸ್ತಿದ್ರು ಅಂದ್ರೆ ಅವರ ದೃಷ್ಟಿ ತಾಯಿ ದೃಷ್ಟಿ. ಒಂದು ಸಲ ತಾಯಿಯಾಗಿದ್ದವ್ರಿಗೆ ಮಾತ್ರ ಗೊತ್ತಾಗ್ತದೆ. ನಾವು ಪುರುಷರಿಗೆ ಇನ್ನು ಎಷ್ಟು ಜನ್ಮ ಎತ್ತರೂ ಕೂಡ ಆ ತಾಯಿ ಹೃದಯ, ತಾಯಿ ದೃಷ್ಟಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾವು ಬರೀ ವರ್ಣನೆ ಮಾಡ್ಬೋದು ಅಷ್ಟೇ, ಯಾಕಂದ್ರೆ ತಾಯಿ ಆಗಿದ್ದಾಗ ಮಾತ್ರ ಆ ತಾಯಿ ದೃಷ್ಟಿ ಏನು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ನಾವೆಲ್ಲರೂ ಒಂದು ಮಾಂಸದ ಮುದ್ದೆ ಹುಟ್ಟಿದಾಗ, ಒಂದು ಪಿಂಡದಲ್ಲಿ ಬೆಳೆದಾಗ, ಗರ್ಭದಲ್ಲಿ ಇದ್ದಾಗ ಬರೀ ಒಂದು ಮಾಂಸದ ಮುದ್ದೆ ಇದ್ದವ್ರು ನಾವು. ಆ ತಾಯಿ ಅಲ್ಲಿರುವಾಗಲೇ ಆ ಒಂದು ಮಾಂಸದ ಮುದ್ದೆಗೆ ತಾನು ಊಟ ಮಾಡುವ ಊಟದಲ್ಲಿ ಅದಕ್ಕೆ ಪಾಲನ್ನ ಕೊಟ್ಟು, ತನ್ನ ಶಕ್ತಿಯನ್ನ ಕೊಟ್ಟು, ತನ್ನ ಗರ್ಭದಲ್ಲಿ ಜಾಗವನ್ನ ಇಟ್ಟು ನನ್ನನ್ನ ಪಾಲನೆ ಪೋಷಣೆ ಮಾಡ್ತಾ 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 ಒಳಗಡೆ ಬೆಳೆಸ್ತಾ ಇದ್ದಾಳೆ. ಪಿಂಡಾಂಡ ಇದೇ ನನಗೆ ಬ್ರಹ್ಮಾಂಡ ಆಗಿ ನಾನೊಂದು ಪಿಂಡಾಂಡದೊಳಗಡೆ ಬಂದಾಗ ಆ ತಾಯಿ ಬಿಟ್ಟರೆ ನನ್ನ ಯಾರು ಕೂಡ ಜಗತ್ತಿನಲ್ಲಿ ಕೇಳೋರಿಲ್ಲ. ಇವತ್ತು ಆ ದೇವ್ರು ನೋಡ್ತಾನೆ, ಈ ದೇವ್ರು ನೋಡ್ತಾನೆ, ಈ ದೇವ್ರು ನೋಡ್ತಾನೆ. ಒಳಗಿದ್ದಾಗ ನೋಡಿದ್ದ ಆ ತಾಯಿ ದೇವರು ಮಾತ್ರ ಇನ್ಯಾರು ನಮ್ಮನ್ನು ನೋಡಿರಲಿಲ್ಲ, ಗಮನಿಸಿರಲಿಲ್ಲ. ಆ ತರ ಇದ್ದಾಗ ಬೆಳೆಸಿ ಬೆಳೆಸಿ ದೊಡ್ಡದು ಮಾಡಿ 1 ದಿನ 2 ದಿನ 1 ತಿಂಗಳು 2 ತಿಂಗಳು 9 ಮಾಸಗಳು ತುಂಬವರೆಗೂ ಒಂದು ಸಲಿ ಕಾಲ್ ಜಾರಿದ್ರೆ ನಾವಿಲ್ಲ. ಬೇಕು ಅಂತಲ್ಲ, ಅಕಸ್ಮಾತಾಗಿ ಜಾರಿದ್ರು, ಒಂದು ಹೆಜ್ಜೆ ತಪ್ಪಿದ್ರು ನಾವಿಲ್ಲ. ಅಜಾಗರೂಕತೆಯಿಂದ ಒಂದು ಯಾವುದೋ ಪೆಟ್ಟು ತಗಲಿದ್ರು ನಾವಿಲ್ಲ. ಎಷ್ಟು ಕಾಪಾಡ್ಕೊಳ್ಬೇಕು, ಒಂದು ಪಿಂಡವನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ ಆ ತಾಯಿಗೆ ಮಾತ್ರ ಅದು ಗೊತ್ತು. ನಮ್ಗೆ ಯಾರಿಗೂ ಆ ಸೂಕ್ಷ್ಮತೆ ಸಾಧ್ಯನೇ ಇಲ್ಲ ಮಾಡ್ಕೊಳ್ಳೋದಕ್ಕೆ. ಅಂಥದ್ದನ್ನ ಅದು 9 ತಿಂಗಳು ಕಷ್ಟಪಟ್ಟು ಒತ್ತು ಎತ್ತು ಕೈಗೆ ಬಂದ ಮೇಲೆ ಆದ್ರೂ ಏನು ಎಲ್ಲ ರೆಡಿಯಾಗಿ ಬಂತ.
ಇನ್ನು ಈಗ ತಾನೇ ಕಣ್ಣು ನೋಡ್ತಾ ಇದೆ, ಈಗ ತಾನೇ ಕಿವಿ ಕೈ ಕಾಲುಗಳು ನೋಡುವಂತ ಒಂದು ಮಾಂಸದ ಮುದ್ದೆ ಡಾಕ್ಟರ್ ತಂದು ತಗೋ ಮಗು ಅಂತ ಕೊಟ್ಬಿಟ್ರು. ಅದನ್ನ ನೋಡಿ ನಿಜವಾಗ್ಲೂ ನೀವು ಅಣ್ಣಂದ್ರೆ ಯಾರಾದ್ರೂ ಅವತ್ತೇ ಡೆಲಿವರಿ ಆಗಿರ್ತಕ್ಕಂಥ ಮಗುವೊಂದು ಎತ್ತು ಮುದ್ದಾಡಿದ್ದು ಪುಣ್ಯಾತ್ಮರು ಯಾರಾದ್ರೂ ಇದ್ರೆ ಕೈ ಎತ್ತಬಹುದಿಲ್ಲ. ಅಣ್ಣವ್ರು ಇದಾರಂತ ಜೋರಾಗಿ ಒಂದ್ಸಲಿ ಚಪ್ಪಾಳೆ ಹಾಕಿದಿಲ್ಲ, ಒಂದ್ಸಲಿ ಚಪ್ಪಾಳೆ ಹಾಕಿ ಅಷ್ಟು ಧೈರ್ಯ ಮಾಡಿದಾರಲ್ಲ ಅದಕ್ಕೆ. ಯಾಕಂದ್ರೆ ಆ ತಾಕತ್ತ ಆ ಧೈರ್ಯ ನಾವು ಅಣ್ಣಂದ್ರಿಗೆ ಬರಕ್ ಸಾಧ್ಯನೇ ಇಲ್ಲ. ಅವ್ರು ಏನೋ ಒಂದ್ಸಲ ಧೈರ್ಯ ಮಾಡಿದ್ದಾರೆ ಅಂತಂದ್ರೆ, ಯಾಕಂದ್ರೆ ಅಷ್ಟು ಸುಲಭ ಇಲ್ಲ, ಅದು ನೋಡ್ಲಿಕ್ಕೆ ಅಸಾಧ್ಯ ನಮ್ಗೆ. ಇವತ್ತು ಹೇಳ್ತೀವಿ ನಾವು ನನ್ನ ಮಗ ಅಂತ ಹೆಮ್ಮೆಯಿಂದ ನಾವು ಏನ್ ಬೇಕಾದ್ರೆ IAS KS ಅಂತ ಹೇಳ್ಕೋಬಹುದು ನಾವು. ಅವತ್ತು ಏನದು ಒಂದು ಮಾಂಸದ ಮುದ್ದೆ ನೋಡಿದ್ರೆ ಕಿವಿ ತರ ಕಾಣಿಸ್ತಾ ಇದೆ, ಅಷ್ಟೇ ಕಿವಿ ಅನಿಸ್ತಾ ಇಲ್ಲ ನಮಗೆ. ಕಣ್ಣು ತರ ಕಾಣಿಸ್ತಾ ಇದೆ, ಇನ್ನು ಕಣ್ಣು ಪರಿಪೂರ್ಣ ಅಲ್ಲ. ಕೈಕಾಲು ತರ ಕಾಣಿಸ್ತಾ ಇದೆ, ಕೈಕಾಲು ಪರಿಪೂರ್ಣ ಅಲ್ಲದ ಮಾಂಸದ ಮುದ್ದೆಯನ್ನ ಹಿಂಗ ಕೊಟ್ಟು ಹೋದ್ಮೇಲೆ ಒಂದು ಸಲ ಕೈ ಜಾರಿದ್ರೆ ಮುಗೀತು, ಅವತ್ತೇ ನಮ್ದು. ಎಷ್ಟು ದಿನ ಕಾಪಾಡ್ಕೊಳ್ಬೇಕದನ್ನ? 1 ದಿನನ 2 ದಿನನ 3 ದಿನನ 1 ಗಂಟೆನ 2 ಗಂಟೆನ 3 ಗಂಟೆನ ಎಷ್ಟೊತ್ತು? ಇವತ್ತು ಯಾರಾದ್ರೂ ನಮ್ಮ ಕೈಗೆ ಒಂದು ಬ್ಯಾಗ್ ಕೊಟ್ಟು ಹೋದ್ರು ಅಂತ ಇಟ್ಕೊಳ್ಳಿ. ಅಣ್ಣವ್ರೆ ಇಲ್ಲಿ ಸುಬ್ರಹ್ಮಣ್ಯ ಅಣ್ಣವ್ರು ಇದ್ದಾರೆ, ಬಹಳ ಅವರು ನಂಬಿಕಸ್ಥರು ಅಂತ ಹೇಳಿ ಒಂದಷ್ಟು ಜನ ಅಕ್ಕವ್ರ ನೆಕ್ಲೆಸ್ ತಗೊಂಡು ಬರೋಕ್ಕೆ ಜ್ಯುವೆಲರಿ ಶಾಪಿಗೆ ಬಂದು ಒಂದು ಬಂಗಾರ ಚೈನ್ ತಗೊಂಡು ಒಂದು 10 ತೊಲೆದು ಅಣ್ಣವ್ರೆ ಇಲ್ಲ ಹೋಗಿ ಬರ್ತೀನಿ, ಪಕ್ಕದವ್ರು ನೆಂಟ್ರಿವರು ಇದು ನೋಡಿದ್ರೆ ಮತ್ತೆ ಏನು ಅಂತ ಕೇಳ್ತಾರೆ, ಸುಮ್ಮನೆ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ಒಂದು ಡಬ್ಬಿ ಕೊಟ್ಟು ಹೋಗ್ಬಿಡೋದು ಪಟ್ ಅಂತ. 10 ತೊಲೆ ನೆಕ್ಲೆಸ್ ಇದೆ ಅಷ್ಟೇ, ಇನ್ನೇನಿಲ್ಲ ಅದರಲ್ಲಿ. ಒಂದು ಡಬ್ಬಿ ಕೊಟ್ಟು ಹೋಗ್ಬಿಟ್ರಿ, ನಂಬಿಕಸ್ಥರು ಬರ್ತಾರೆ ವಾಪಸ್ ತಗೊಳ್ಳೋಣ ಅಂತೇಳಿ ಇವ್ರು ನೆಂಟರ ಮನೆಗೆ ಹೋದ್ರು. ಹೆಂಗಾಗಿರ್ಬಿಡ ಸುಬ್ರಹ್ಮಣ್ಯ ಅಣ್ಣವ್ರಿಗೆ, ಯಾಕಾದ್ರೂ ಕಾಣಿಸ್ಕೊಂಡು ನಾನು ಹೋಗಿ ನಾನೇ ಕಾಣಬೇಕಿತ್ತ ಈ ಅಕ್ಕನಿಗೆ. ಅದು ಏನೋ ಕೊಡ್ತಾಳಂದ್ರೆ ತರಕಾರಿ ಆದ್ರೆ ಏನೋ, ಇದು ಹೋದ್ರೆ ಇನ್ನೊಂದಾದ್ರೂ ಕೊಡಿಸ್ಬೋದು. 10 ತೊಲೆ ನೆಕ್ಲೆಸ್ ನನ್ನ ಕೈಗೆ ಇಟ್ಟು ಹೋಗ್ಯಾಳ. ಎಷ್ಟೊತ್ತಾಯ್ತು? 5 ನಿಮಿಷ 10 ನಿಮಿಷ ಅರ್ಧ ಗಂಟೆ 1 ಗಂಟೆ. ಅವತ್ತು ಬರ್ಲಿಲ್ಲ ಅನ್ಕೊಳ್ಳಿ. ಸುಬ್ರಹ್ಮಣ್ಯ ಅಣ್ಣವ್ರಿಗೆ ಹೆಂಗಾಗ್ಬೇಕು? ಮನೆಗೆ ತಗೊಂಡು ಹೋಗೋದೋ ಬೇಡವೋ? ಇಲ್ಲೇ ಕುಲಕರ್ಣಿ ಸಾಹೇಬ್ರ ಕೈ ಕೊಟ್ಟು ಹೋಗ್ಬಿಡೋಣ ಹೆಂಗೋ? ಕುಲಕರ್ಣಿ ಸಾಹೇಬ್ರು ಹಿಂಗೆ 20 ವರ್ಷದಿಂದ ಇಷ್ಟೇ ಮೇಂಟೈನ್ ಮಾಡಿದ್ರೆ ಇದೊಂದು ನೆಕ್ಲೆಸ್ ಇಟ್ಕೊಳ್ಳೋಣ ಅಂತ ಅವ್ರ ಕೈಗೆ ಕೊಟ್ಟು ಹೋಗ್ಬೇಕಂದ್ರೆ ಅವ್ರಿಗೆ ನಮ್ಗೆ ಬ್ಯಾಡ್ರಿ ಇವೆಲ್ಲ. ನಮ್ಗೆ ಏನಿದ್ರಿ ಬಿಲ್ಡಿಂಗ್ ಈ ಸೇವೆ ಮಾಡೋದು ಹೇಳ್ರಿ, ನೀವು ಬಂಗಾರ ರೊಕ್ಕ ಹೇಳ್ಬೇಡ್ರಿ ಸುಬ್ರಹ್ಮಣ್ಯ ಅಂತ ಅವ್ರ ಕೈ ಮುಗಿದ್ಬಿಡ್ತಾರೆ. ಅವಾಗ ಪಾಟೀಲ್ ಸರಿಗೆ ಫೋನ್ ಮಾಡ್ತಾರೆ, ಸುಮ್ಮನೆ ಇರ್ರಿ ಮನೆಗೆ 3 ಜನ ಹೆಣ್ಮಕ್ಳು ಅದಾರ, ನನಗೆ ಇದನ್ನ ನೋಡಿದ್ರೆ ಮತ್ತೆ ನಾನು ಹೊಸದು ಕೊಡಿಸೋದು ಬಂದಿತ್ತು ಬೇಡ ನನಗೆ ಅಂತಾರೆ ಅವರು. ಅವಾಗ ಏನು ಮಾಡೋದು ಸುಬ್ರಹ್ಮಣ್ಯನವರು? ಅಕ್ಕೋರು ಒಂದು ಅರ್ಧ ಗಂಟೆ ಅಂತ ಹೇಳಿ ಹೋದ್ರು. 1 ದಿನ ಕಾಯಕ್ಕಾಗಲ್ಲ ಅನ್ನೋರು, ಅದನ್ನ ಬೇರೆಯವ್ರ ವಸ್ತು ಕಾಯಕ್ಕಾಗತ್ತ? ಅಷ್ಟು ಕಷ್ಟ ಐತದು. 1 ದಿನ 2 ದಿನ ಬೇರೆಯವ್ರ 10 ತೊಲಿ ಬಂಗಾರ ಕಾಯಕ್ಕಾಗಲ್ಲ ನಮಗೆ. ಆದ್ರೆ ಮಾಂಸದ ಮುದ್ದೆ ಇದ್ದಂತ ನಮ್ಮನ್ನ 1 ತಾಸಲ್ಲ 2 ತಾಸಲ್ಲ, ಹಗಲು ರಾತ್ರಿ ಅನ್ನೋದೇ. 1 ಸಲ ಕಣ್ಣು ಮುಚ್ಚಿದ್ರು ಸುಮ್ಮನೆ ನಿದ್ದೆ ಮಾಡ್ತೀನಿ ಅಂತ ಅನ್ಕೊಂಡಿರ್ತಾರೆ, ಆದ್ರೆ ನಿದ್ದೆ ಮಾಡ್ತಾ ಇರಲ್ಲ ಅವರು. ಒಂದು ಚೂರು ಮಗು ಈ ಕಡೆ ಒಳ್ಳೆದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಆ ಕಡೆ ತಿರುಗಿದ್ರೆ ಗೊತ್ತಾಗುತ್ತೆ. ಅಂದ್ರೆ ನಿದ್ದೆ ಅನ್ಬೇಕದನ್ನ ಅಷ್ಟು ನಿದ್ರೆ ತ್ಯಾಗ ಮಾಡಿ ಆ ಮಾಂಸದ ಮುದ್ದೆಯನ್ನು ಒಂದು ಮಗುವಾಗಿ ತಯಾರು ಮಾಡ್ಕೊಳ್ಳೋದಕ್ಕೆ ಸುಮಾರು 1-1.5 ವರ್ಷ ಬೇಕು ಅವರಿಗೆ. ಅದು ಕಾಲು ಬರೋದು, ಕೈ ಬರೋದು, ನಡೆದಾಡೋದು ಆಮೇಲಿನ ಮಾತು. ಆ ಮಗು ತರ ನಿಮಗೆ ಕೊಡ್ಲಿಕ್ಕೆ 1-1.5 ವರ್ಷ ಬೇಕಾಗುತ್ತೆ ಅವರಿಗೆ. ಅವಾಗ ಹಗಲು ರಾತ್ರಿ ನಿದ್ದೆ ಇಲ್ಲದೆ, ನೀರಡಿಕೆ ಇಲ್ಲದೆ, ಹಸಿವು ಬಿಸಿಲು ಅನ್ನೋದೇ ಆ ಮಗುವಿನ ಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ಯಾರನ್ನೂ ನಂಬದೆ, ಬೇರೆಯವ್ರ ಕೈಗೂ ಕೊಡಕ್ಕಾಗಲ್ಲ ಆ ಟೈಮಲ್ಲಿ. ದೊಡ್ಡವರಾದ್ಮೇಲೆ ಕೊಡ್ಬೋದು, ಆ ಟೈಮಲ್ಲಿ ಸ್ವಲ್ಪ ಜಾರಿದ್ರೆ ಏನ್ ಹೇಳಕ್ಕಾಗುತ್ತೆ? ಹಿಡ್ಕೊಳ್ಳುವಾಗ ಗೋಡು ನಿಂತಿಲ್ಲ ಇನ್ನೂ ಅಂದ್ರೂ ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋ ಭಯದಿಂದ ಎಲ್ಲವನ್ನ ತ್ಯಾಗ ಮಾಡಿ ಸುಮ್ಮನೆ ಹಿಂಗೆ ಹಿಡ್ಕೊಂಡು ಓಡಾಡ್ತಾ ಇರ್ತಾಳೆ. ಅದರಲ್ಲೂ ಈಗಿನ ಕಾಲದ ಮಕ್ಕಳು ಆವಾಗಿನ ಕಾಲ ಸುಬ್ರಹ್ಮಣ್ಯ ಅಣ್ಣವ್ರನ್ನ ಕುಲಕರ್ಣಿ ಅಣ್ಣವ್ರನ್ನ ಬೆಳೆಸೋಕೆ ಸುಲಭ ಇಲ್ಲ. ಈಗ ಇವತ್ತು ಡೆಲಿವರಿ ಆಯ್ತವ್ರೆ, ಆ ಕಡೆ ಐಸು, ಈ ಕಡೆ ತಾಯಿ ಒಂದು ಕಡೆ, ಮಗು ಒಂದು ಕಡೆ ಇರ್ತಾರೆ. ಅದಕ್ಕೆ ಅಲ್ಲೇ ಬ್ಯಾಂಡೇಜ್, ಅಲ್ಲೇ ಗ್ಲೂಕೋಸ್, ಅಲ್ಲೇ ಚಾಲು ಅದಕ್ಕೆ. ಅಂತ ಮಗುವನ್ನ ವರ್ಷದಾಗ ತಿಂಗಳದಾಗ 4-5 ಸಲ ಹಾಸ್ಪಿಟ್ಲಿಗೆ ಹೊತ್ಕೊಂಡು ಓಡಾಡ್ಬೇಕಾದ್ರೆ 1 ಸಲ ಜಾರಿದ್ರೆ ಏನೂ ಇಲ್ಲ. ಅಂಥದನ್ನ ಅಷ್ಟು ಕಟ್ಕೊಂಡು ಕಷ್ಟಪಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿ ನಮಗೊಂದಷ್ಟು ಇಷ್ಟು ಬೆಳೆದು ನಿಂತ ಮೇಲೆ ನಾವಿವತ್ತು ನಮಗೇನು ಮಾಡ್ಯಾರ ಇವರು? ಆಸ್ತಿ ಮಾಡಿಲ್ಲ, ಅಂತಸ್ತು ಮಾಡಿಲ್ಲ ಅಂತ ಇವತ್ತು ಮಕ್ಕಳು ನಾವು ಪ್ರಶ್ನೆ ಮಾಡ್ತಾರೆ. ಆದ್ರೆ ಇದೇನಿದೆಯಲ್ಲ ಈ ಕಾರ್ಯ ಭಗವಂತನಿಂದನೂ ಮಾಡೋಕ್ಕಾಗಲ್ಲ ಅಂತ ತಾಯಿನೂ ಸೃಷ್ಟಿ ಮಾಡಿ. ಒಂದ್ಸಲಿ ಜೋರಾಗಿ ಚಪ್ಪಾಳೆ ಹಾಕಿ ತಾಯಿ. ನಾವು ಬೇಕಾದಷ್ಟು ಕೋಟಿ ಸಂಪಾದನೆ ಮಾಡ್ಬಿಡ್ಬೋದು, ಒಂದು ಮಗುವನ್ನು ಬೆಳೆಸೋ ತಾಕತ್ತು ನಮ್ಗೆ ಯಾರಿಗೂ ಇಲ್ಲ. ಹಾಗಾಗಿನೇ ಆ ಒಂದು ತಾಯಿ ಹೃದಯ ಅನ್ನೋದು ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಸವಣ್ಣನವರನ್ನ ತಾಯಿ ಹೃದಯವಂತರು ಅಂತ ಕರೀತಾರೆ.
ತಾಯಿ ಹೃದಯ ಇದ್ದವರಿಗೆ ಮಾತ್ರ ಇನ್ನೊಬ್ಬರ ನೋವು ಅರ್ಥ ಆಗುತ್ತೆ, ಇನ್ನೊಬ್ಬರ ಕಷ್ಟ ಅರ್ಥ ಆಗುತ್ತೆ, ಇನ್ನೊಬ್ಬರ ಭಾವನೆಗಳು ಅರ್ಥ ಆಗುತ್ತೆ. ಅದಕ್ಕೆ ಬಸವಣ್ಣನವರಿಗೆ ಅವಾಗಲೇ ತನ್ನ ಅಕ್ಕನ ಕಷ್ಟ ಏನು, ಸಣ್ಣ ವಯಸ್ಸು ಹುಡುಗ ಸುಮ್ಮನೆ ಒಂದು ಚಾಕ್ಲೇಟ್ ತಿನ್ಕೊಂಡು ಒಂದು ಉಂಡಿ ತಿನ್ಕೊಂಡು ಓಡಾಡುವಂತ ವಯಸ್ಸಲ್ಲಿ ತನ್ನಕ್ಕನಿಗೆ ಯಾಕೆ ಮಾಡಲಿಲ್ಲ ಅಂತ ಪ್ರಶ್ನೆ ಮಾಡ್ತಾನೆ. ತನಗಿಲ್ಲದ್ದು ತನ್ನಕ್ಕನಿಗಿಲ್ಲದ್ದು ತನಗೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ. ಮತ್ತೆ ಈ ಸ್ತ್ರೀ ಪುರುಷ ಅನ್ನೋ ಭೇದ ಭಾವ ಯಾಕೆ ಅಂತಾನೆ. ಪತಿ ಶ್ರೇಷ್ಠ ಪತ್ನಿ ಕನಿಷ್ಠ ಅನ್ನುವ ಭಾವ ಯಾಕೆ ಅಂತಾನೆ. ಇವರು ಕನಿಷ್ಠ ನಾನು ಶ್ರೇಷ್ಠ ಅನ್ನುವ ಭಾವ ಯಾಕೆ ಅಂತ ಪ್ರಶ್ನೆ ಮಾಡ್ತಾನೆ ಅಂತಂದ್ರೆ ಆತನ ತಾಯಿ ಹೃದಯ ಎಂತದ್ದಿರಬೇಕು ಬಸವಣ್ಣ. ಹಾಗಾಗಿನೇ ಬಸವಣ್ಣ ಇವತ್ತು ವಿಶ್ವಗುರು ಜಗಜ್ಯೋತಿ ಆಗಿರುವಂಥದ್ದು. ಎಲ್ಲರೂ ಆತನನ್ನ ಅಣ್ಣ ಅಂತ ಯಾಕೆ ಒಪ್ಕೊಂಡ್ರು ಅಂದ್ರೆ ಎಲ್ಲಾ ಸ್ತ್ರೀ ಕುಲವನ್ನ ಆತನ ಆಕೆಯ ಹೃದಯವನ್ನು ಅರ್ಥ ಮಾಡಿಕೊಂಡು ಆಕೆಗೆ ಒಂದು ಸ್ವತಂತ್ರ ಕೊಡಬೇಕು, ಆಕೆಗೆ ಒಂದು ಸಮಾನತೆ ಕೊಡಬೇಕು, ಆಕೆಗೆ ಒಂದು ಜೀವನ ಮುಕ್ತಿಯ ಪದವಿಗೆ ಒಂದು ತಾನು ಸ್ವತಂತ್ರತೆಯಿಂದ ಶಿವಪೂಜೆಯನ್ನು ಮಾಡುವ ಶಿವಯೋಗವನ್ನ ಕೊಡಬೇಕು, ಶಿವಲಿಂಗವನ್ನ ಕೊಡಬೇಕು ಅಂತ ಅಣ್ಣ ಬಸವಣ್ಣನವರು ಎಲ್ಲಾ ಕಡೆ ಓಡಾಡ್ತಾರೆ. ಆಗ ಒಂದು ಪ್ರಸಂಗ ನಡೆಯುತ್ತೆ. ಬಸವಣ್ಣನವರೇನೋ ಎಲ್ಲರಿಗೂ ಶಿಕ್ಷಕರಿಗೆ ಲಿಂಗ ಕಟ್ಟಕತ್ತಾರೆ. ನಾವು ಅನುಭವ ಮಂಟಪದೊಳಗಡೆ ಇರೋರು ಇವತ್ತು ನಾವೆಲ್ಲ ಶಿವಶರಣರು ಅಂತ ಓಡಾಡ್ತಾ ಇದ್ದೀವಿ. ಏನೋ ಒಂದು ಮರ್ಯಾದೆ ಇದೆ, ಆದ್ರೆ ಈ ಬಸವಣ್ಣನಿಂದ ನಮ್ಮ ಮರ್ಯಾದೆ ಎಲ್ಲ ಹೋಗ್ತಾ ಇದೆ ಅಂತ ಕೆಲವರು ಮಾತಾಡ್ಕೊಳ್ಳಕ್ ಚಲೋ ಮಾಡ್ತಾರೆ. ಬರುವಾಗೇನೋ ಬಂದು ಬಿಡ್ತಾರೆ, ಎಲ್ಲರೂ ನಮ್ಮವರು ಅಂತಾನೆ ಬರ್ತಾರೆ. ಬಂದ ಮೇಲೆ ಹತ್ರ ಆದ್ಮೇಲೆ ಒಂದಷ್ಟು ಕಾಣ್ತವೆ, ಕಾಣಕ್ಕೆ ಶುರುವಾಗ್ತವೆ, ನೋಡಕ್ ಶುರುವಾಗ್ತವೆ, ಮಾತುಗಳು ಶುರುವಾಗ್ತವೆ. ಎಲ್ಲದಕ್ಕೂ ಬಸವಣ್ಣ ಅಂತಾರೆ. ಎಲ್ಲರೂ ನೋಡಿದರೆ ಅವಾಗ ಸ್ವಲ್ಪ ಕೆಲವರದು ಕಣ್ಣು ಕೆಂಪಗಾಗಿರುತ್ತೆ. ಏನೆಲ್ಲ ಬಸವಣ್ಣನಿಂದನೇ ಆಗೈತೇನು, ಏನೆಲ್ಲದಕ್ಕೂ ಬಸವಣ್ಣನೇ ಬೇಕೇನು, ನಾವೆಲ್ಲ ಇಂದ ಬಸವಣ್ಣ ಆಗ್ಯಾನ, ಬಸವಣ್ಣನಿಂದ ನಾವೇನು, ಈ ತರ ಕೆಲವರು ಪ್ರಶ್ನೆ ಮಾಡುವಂಥವ್ರು ಒಳಗೂ ಇದ್ರು, ಹೊರಗಂತೂ ಯಾರ್ಯಾರಿದ್ರು ಅಂತ ನಮಗೆ ಗೊತ್ತಿದೆ. ಒಳಗಿರೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅವಾಗ ಏನು ಮಾಡಿದ್ರು ಅಂದ್ರೆ ಬಸವಣ್ಣ ಸಿಕ್ಕವರಿಗೆ ಲಿಂಗ ಕಟ್ಟಿ ಎಷ್ಟು ಅಪಚಾರ ಮಾಡಕತ್ಬಿಟ್ಟಾರೆ ಲಿಂಗಕ್ಕೆ. ಮತ್ತೆ ಇದ್ರೊಳಗಡೆ ಬಂತು ಎಲ್ಲ ಅಪಚಾರಗಳನ್ನ, ಎಲ್ಲ ಮಡಿಮೈಲಿಗೆಗಳನ್ನ ತೊಡೆದು ಹಾಕಬೇಕು ಅಂತಾನೆ ಆ ಭಗವಂತನನ್ನ ಒಂದು ಗರ್ಭಗುಡಿಯಲ್ಲಿಟ್ಟು ನಾವೇ ಪೂಜೆ ಮಾಡಬೇಕು, ನಮಗೇನೆ ಭಗವಂತ, ನಾವು ಕೊಟ್ರೇನೆ ತೀರ್ಥ, ನಾವು ಕೊಟ್ರೇನೆ ಪ್ರಸಾದ ಅಂತ ಭಗವಂತನನ್ನು ಬಂಧನದಲ್ಲಿ ಇಟ್ಟಿದ್ರು. ಅಂತ ಭಗವಂತನನ್ನೇ ಬಂಧನ ಮುಕ್ತ ಮಾಡಿ ಅಂಗೈಯಲ್ಲಿ ಲಿಂಗ ಕೊಟ್ಟಂತ ಬಸವಣ್ಣನನ್ನ ಪ್ರಶ್ನೆ ಮಾಡುವಂತ ಜನ ಅಲ್ಲಿ ಉಟ್ಕೊಳ್ತಾರೆ. ನಮ್ಮಿಂದ ಬಸವಣ್ಣ ಯಾಕೆ ಬಸವಣ್ಣ ಅನ್ನಬೇಕು? ಎಲ್ಲರಿಗೂ ಲಿಂಗ ಕಟ್ಟಿಬಿಟ್ರೆ ಲಿಂಗದ ಮರ್ಯಾದೆ ಏನಾಗ್ಬಿಡ್ತೈತಿ? ಬಸವಣ್ಣ ಲಿಂಗಕ್ಕೆ ಮರ್ಯಾದೆ ಕೊಟ್ಟಿದ್ನು, ಒಳಗಡೆ ಇರುವ ಜಂಗಮಕ್ಕೆ ಮರ್ಯಾದೆ ಕೊಟ್ಟಿದ್ನು. ಪ್ರತಿಯೊಬ್ಬರನ್ನೂ ಕೂಡ ಆ ಜಂಗಮ ಸ್ವರೂಪದಲ್ಲಿ, ಶಿವ ಸ್ವರೂಪದಲ್ಲಿ ಕಾಣುವಂತ ಬಸವಣ್ಣ ಬರೀ ಒಂದು ಲಿಂಗ ಮುಖ್ಯ ಅಲ್ಲ, ಆತನ ಒಳಗಡೆ ಇರುವ ಜಂಗಮತ್ವವನ್ನು ಹೊರತರೋದಕ್ಕೆ ಲಿಂಗ ಒಂದು ಸಾಧಕ ಅಷ್ಟೇ, ಸಾಧನ ಅಂತ ತೋರಿದ್ರೆ ಹೊರತಾಗಿ. ಆದ್ರೆ ಅವ್ರು ಮತ್ತೆ ಏನು ಭ್ರಮಿಸಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ ಲಿಂಗವನ್ನ ಸಿಕ್ಕವರಿಗೆ ಕಟ್ಟಿಬಿಟ್ರೆ ಲಿಂಗದ ವ್ಯಾಲ್ಯೂ, ಲಿಂಗದ ಪ್ರಾಮುಖ್ಯತೆ ಹಾಳಾಗಿ ಹೋಗ್ತದ, ನಮ್ಮ ಒಂದು ಅನುಭವ ಮಂಟಪದ ಹೆಸರು ಕೆಟ್ಟು ಹೋಗ್ತದ ಅಂತ ಕೆಲವರೆಲ್ಲ ಗುಣಗುಣ ಶುರು ಮಾಡಿರ್ತಾರೆ. ಆಗ ಒಂದು ದಿನ ಇವು ಹಂಗೆ ಒಬ್ಬರಿಂದ ಒಬ್ರಿಗೆ ಅಲ್ಲಿ ಅವರದೇ ಆದಂತ ಒಂದು ಗುಂಪು ಬೆಳೆದಿರ್ತದ. ಆ ಗುಂಪು ಬಸವಣ್ಣನವ್ರ ಮೇಲೆ ಸರಿಯಾಗಿ ಇವತ್ತು ಬಸವಣ್ಣನವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಎಲ್ಲೆಲ್ಲೋ ಹೋಗಿ ಯಾರ್ಯಾರ್ದೋ ಕೇರಿಗೆ ಹೋಗಿ ಕುಡಿಯೋರಿಗೆ, ತಿನ್ನೋರಿಗೆ, ಸೇದೋರಿಗೆ ಅಂಥವ್ರಿಗೆಲ್ಲ ಲಿಂಗ ಕಟ್ಟಿ ಬಂದುಬಿಟ್ಟು ನಮ್ಮ ಒಂದು ಶರಣರ ಮರ್ಯಾದೆಯನ್ನ ಕಳೀತಾ ಇದ್ದಾರೆ. ಇದ್ರ ವಿರುದ್ಧ ನಾವು ಒಂದು ಕಂಪ್ಲೇಂಟ್ ಅನ್ನ ಮಾಡಬೇಕು ಅಂತೇಳಿ ಅಲ್ಲಮ ಪ್ರಭುಗಳ ಹತ್ರ ಈ ಒಂದು ಕಂಪ್ಲೇಂಟ್ ಅನ್ನು ತಗೊಂಡು ಹೋಗ್ತಾರೆ. ಅಲ್ಲಿಯ ತನಕ ಚರ್ಚೆಗಳು ನಡಿಬೇಕು. ಶರಣರು ಎಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟನು ಬಸವಣ್ಣ. ಯಾರು ಬಂದರೂ ಸುಮ್ಮನೆ ಕೂತ್ಕೊಂಡು ನಾನು ಹೇಳಿದ್ದೆ ಕೇಳಿ ಹೋಗ್ಬೇಕಂತ ಹೇಳಲಿಲ್ಲ. ಆದ್ರೆ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡುವ ಅಧಿಕಾರ ಇದೆ, ಪ್ರತಿಯೊಬ್ಬರಿಗೂ ಮಾತನಾಡುವ ಅಧಿಕಾರ ಇದೆ, ಪ್ರತಿಯೊಬ್ಬರಿಗೂ ವಿಚಾರಿಸುವ ಅಧಿಕಾರ ಇದೆ. ವೈಚಾರಿಕತೆ ನೆಲೆಗಟ್ಟನ್ನು ಬೆಳೆಸೋದೇ ಈ ಒಂದು ಅನುಭವ ಮಂಟಪದ ಒಂದು ಸ್ವಾತಂತ್ರ್ಯ ಅಂತ ಹೇಳಿ ಎಲ್ಲರಿಗೂ ಸಮಾನತೆ ಕೊಟ್ಟಿದ್ದ ಬಸವಣ್ಣ. ಆದ್ರೆ ಇಂಥದ್ದು ಒಂದು ದಿನ ಬರುತ್ತಂತ ಅವರು ಅನ್ಕೊಂಡಿರ್ಲಿಲ್ಲ, ಅಲ್ಲಿರೋರು ಯಾರು ಅನ್ಕೊಂಡಿರ್ಲಿಲ್ಲ. ಅಲ್ಲಿಯ ತನಕ ಆ ಅನುಭವ ಮಂಟಪದಲ್ಲಿ ಅನೇಕ ಪ್ರಶ್ನೆಗಳು, ಅನೇಕ ಇಂಥ ಕೇಸ್ಗಳು ಬಂದಾಗ ಅವುಗಳಿಗೆ ಪರಿಹಾರ ಕೊಡುವಂತ ಸಂಪ್ರದಾಯ ಇದ್ದೇ ಇತ್ತು. ಆದ್ರೆ ಇಂಥ ಸಂದರ್ಭ ಬಂದಿರಲಿಲ್ಲ. ಇವತ್ತು ಕಂಪ್ಲೇಂಟ್ ಯಾರ ಮೇಲೆ? ಬಸವಣ್ಣನವ್ರ ಮೇಲೆ. ಸ್ವತಃ ಬಸವಣ್ಣನವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಒಂದು ಗುಂಪು. ಆಗ ಈ ಸೂಕ್ಷ್ಮತೆ ಈ ಕಡೆ ಇರುವಂತ ಕೆಲವರಿಗೆ ಅರ್ಥ ಆಗುತ್ತೆ. ಮುಡಿವಾಳ ಮಾಚದೇವರು, ಹಡಪದಪ್ಪಯ್ಯನವರು, ಇನ್ನು ಉಳಿದಂತ ಎಲ್ಲ ಶರಣರು
ಇಂತಹ ಒಂದು ಕುತಂತ್ರಗಳು ನಮ್ಮೊಳಗಡೆ ಇದ್ದಾರ. ಅಪ್ಪನ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡುವಂತವ್ರು ನಮ್ಮ ಜೊತೆಗೆ ಇದ್ದಾರ. ನಮಗೂ ಗೊತ್ತಾಗ್ಲಿಲ್ವ ಅಂತ ಒಳಗಡೆ ಅಲ್ಲಮಸಿ ಚಲ ಮಾಡಿದ್ರು ಮಡಿವಾಳ ಮಾಚಿದೆ. ಆದ್ರೆ ಏನು ಮಾಡುವಂಗಿಲ್ಲ, ಸ್ವಾತಂತ್ರ್ಯ ಇದೆ. ಇಲ್ಲಿ ಎಲ್ಲರಿಗೂ ಕೂಡ ಬಸವಣ್ಣ ಕಲಿಸಿರೋದು ಅದನ್ನೇ. ನೋಡೋಣ ಏನಾಗುತ್ತೆ ಅಂತ. ಇದಿನ್ನೂ ಬಸವಣ್ಣನವರಿಗೆ ಗೊತ್ತಿರಲಿಲ್ಲ. ಅವತ್ತು ಯಥಾ ಪ್ರಕಾರವಾಗಿ ಸಭೆ ನಡೆದಿತ್ತು. ಸೋಮೇಶ್ವರ ಪೀಠದ ಮೇಲೆ ಅಲ್ಲಮ ಪ್ರಭುಗಳು ವಿರಾಜಮಾನವಾಗಿದ್ರು. ಎಲ್ಲರೂ ಒಳಗೊಳಗಡೆ ಗುಣಗುಣ ಮಾಡ್ತಾ ಇದ್ರು. ಕಂಪ್ಲೇಂಟ್ ಸ್ವತಃ ಅಣ್ಣ ಬಸವಣ್ಣನವರ ಮೇಲೆ ಸಿಕ್ಕವರಿಗೆಲ್ಲ ಲಿಂಗ ಕಟ್ಟಿ ನಮ್ಮ ಈ ಒಂದು ಶರಣರ ಮರ್ಯಾದೆಯನ್ನು ಹಾಳು ಮಾಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸಬೇಕು ಅಂತ ತಗೊಂಡೋಗಿದ್ರು. ಅಲ್ಲಮ ಪ್ರಭುಗಳು ಕೂಡ ಅಸಹಾಯಕರಾಗಿದ್ರು. ಒಂದು ಕಂಪ್ಲೇಂಟ್ ಬಂದಾಗ ಅದನ್ನ ಸಮ್ಮುಖದಲ್ಲಿ ವಿಚಾರ ಮಾಡಿ ಅದಕ್ಕೊಂದು ಇತ್ಯರ್ಥವನ್ನು ಕೊಡದ ಹೊರತು ಡೈರೆಕ್ಟ್ ಆಗಿ ಯಾರಿಗೂ ಅನ್ನೋ ಕೂಡ ಇತ್ಯರ್ಥ ಕೊಡ್ಲಿಕ್ಕೆ ನನಗೂ ಅವಕಾಶ ಇಲ್ಲ ಅಂತ ಬಹಳ ಅಸಹಾಯಕರಾಗಿ ಸುಮ್ಮನೆ ಕೂತ್ಕೊಂಡಿದ್ರು. ಆಗ ಬಸವಣ್ಣನವರು ಬಂದರು. ಯಥಾ ಪ್ರಕಾರವಾಗಿ ದಿನ ಏನು ನಡೆದಂಗೆ ಸತ್ಸಂಗ ನಡೆದಿದೆ, ಏನೋ ಒಂದು ಅಹವಾಲು ಬಂದಿದೆ, ಅದಕ್ಕಾಗಿ ಈಗೆಲ್ಲ ಸೇರಿದ್ದಾರೆ ಅಂತ ಬಂದು ಕೂತ್ಕೊಂಡು ಅಲ್ಲಿ ಕೂಡಬೇಕು ಅಂತ ಹೋಗ್ತಾರೆ. ಆಗ ಒಂದು ಕಡೆ ಒಂದು ಸಲ ಯಾಕೋ ವಿಚಿತ್ರ ಅಂತ ಅವರಿಗೆ ಗೊತ್ತಾಗುತ್ತೆ, ಸೂಕ್ಷ್ಮತೆ ಆ ಭಾವನೆಗಳು ಗೊತ್ತಾಗುತ್ತ. ಕೂಡಬೇಕು ಅನ್ಸೋದ್ರೊಳಗಡೆ ಒಂದು ಸಲ ಅಲ್ಲಮ ಪ್ರಭುಗಳ ಮುಖ ನೋಡ್ತಾರೆ. ಯಾಕೋ ಒಂದು ತರ ಕಳೆಗೊಂಡಿದ ಮುಖ. ಆವಾಗ ಕೇಳ್ತಾರ, ಯಾಕ್ರಪ್ಪ ಇವತ್ತು ಏನೂ ಮಾತನಾಡ್ತಾ ಇಲ್ಲ, ಎಷ್ಟು ನಿಶಬ್ದ ಇದೆ, ಈ ತರ ಇರಬಾರದು ನಮ್ದು. ನಾವೆಲ್ಲ ಶರಣರು, ನಾವು ಸದಾ ಲವಲವಿಕೆಯಿಂದ ಇರಬೇಕು. ಏನೇ ಇದ್ರೂ ಕೂಡ ನಿಸ್ಸಂದೇಶವಾಗಿ ಹಂಚ್ಕೊಂಡು ಅದನ್ನ ಇತ್ಯರ್ಥ ಮಾಡ್ಕೊಳ್ಬೇಕು. ಏನಿದೆ ಅಂತ ಒಂದು ಆರೋಪ ಅಥವಾ ಅಂತ ಒಂದು ಇತ್ಯರ್ಥ ಮಾಡ್ಬೇಕಾದಂತ ವಿಚಾರ ಏನಿದೆ ನನಗೂ ಸ್ವಲ್ಪ ತಿಳಿಸಿ ಅಂತ ಕೇಳ್ತಾರೆ. ಆಗ ಬಹಳ ಮೆಲು ಧ್ವನಿಯಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಬಸವಣ್ಣ, ಇವತ್ತು ಆರೋಪ ಬಂದಿರುವುದು ತಮ್ಮ ಮೇಲೆ. ಆಗ ಬಸವಣ್ಣನವರು ಪ್ರತ್ಯುತ್ತರವಾಗಿ ಅಲ್ಲಿ ಕೂಡಬೇಕು ಅಂತ ಹೋದರು, ಅಲ್ಲಿ ಕೂಡೋದಿಲ್ಲ, ಎದ್ದು ತಿರ್ಗಾ ಬಂದು ಬಹಳ ಚಲೋ ಆತ್ರಪ್ಪ, ಇಂಥದ್ದು ಒಂದು ದಿನ ನನಗೆ ಬೇಕಿತ್ತು. ಯಾಕಂದ್ರೆ ಕನ್ನಡಿ ಒಳಗಡೆ ನನ್ನ ಮುಖ ಕಾಣಬಹುದು, ನನ್ನ ಬೆನ್ನು ಕಾಣಿಸೋದಿಲ್ಲ. ನನ್ನ ಬೆನ್ನು ನನಗೆ ತೋರಿಸ್ಲಿಕ್ಕೆ ಒಬ್ಬ ಉಟ್ಕೊಂಡಾರಲ್ಲ, ಅದಕ್ಕೆ ನಾನು ಬಹಳ ಕೃತಜ್ಞನಾಗಿನಿ ಇವತ್ತಿನ ಸಭೆಗೆ ಅಂತೇಳಿ ದೀರ್ಘದಂಡ ನಮಸ್ಕಾರ ಮಾಡಿ ಸೈಡಲ್ಲಿ ಕೂತ್ಕೊಳ್ತಾರೆ. ಯಾಕಂದ್ರೆ ಇವತ್ತು ಆರೋಪಿ ಸ್ಥಾನದಲ್ಲಿ ನಾನಿದ್ದೀನಿ, ಅಲ್ಲಿ ಕೂಡುವಂಥದ್ದಲ್ಲ ನನ್ನ ಸ್ಥಾನ, ನಾನು ಇಲ್ಲೇ ಕೂಡ್ತೀನಿ ಅಂತ ಎಲ್ಲರ ಮಧ್ಯದಲ್ಲಿ ಕೂತ್ಕೊಳ್ತಾರೆ. ಆಗ ಆ ಒಂದು ದಿನಚರಿಯ ಪ್ರಕಾರ, ಒಂದು ಸತ್ಸಂಗದ ರೂಢಿ ನಿಯಮದ ಪ್ರಕಾರ ಯಾರು ಆರೋಪ ಮಾಡಿರ್ತಾರೆ ಅವ್ರನ್ನ ಎಬ್ಬಿಸಿ ಆ ಆರೋಪದ ಬಗ್ಗೆ ಮತ್ತೊಂದು ಸಲ ಸಭೆಗೆ ತಿಳಿಸುವಂಥದ್ದು ಇರುತ್ತೆ. ಆಗ ಯಾರೆಲ್ಲ ಆರೋಪ ಮಾಡಿದ್ರು ಅದರಲ್ಲಿ ಒಬ್ರು ಮುಖಂಡತ್ವ ವಹಿಸ್ಕೊಂಡು ಒಬ್ರು ಹೇಳ್ತಾರೆ, ಏನಿಲ್ಲ, ನಮ್ದು ಆರೋಪ ಇದು ನನ್ನೊಬ್ಬನ ಆರೋಪ ಅಲ್ಲ, ಈ ತರ ಅನೇಕ ಜನಗಳಿಗೆ, ಅನೇಕ ಶರಣರಿಗೆ ಒಂದು ಸಂಕಲ್ಪ ಬಂದಿರೋದ್ರಿಂದ ನಾವು ಈ ಒಂದು ಅಹವಾಲನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಸವಣ್ಣನವರು ತಿನ್ನಬಾರದು ತಿನ್ನೋರಿಗೆ, ಕುಡಿಬಾರದು ಕುಡಿಯೋರಿಗೆ, ಅನೀತಿವಂತರಿಗೆ, ಅನಾಚಾರಿಗಳಿಗೆ ಹೋಗಿ ಲಿಂಗವನ್ನು ಕಟ್ಟೋದ್ರಿಂದ ಇವತ್ತಿಲ್ಲಿ ಲಿಂಗ ಕಟ್ಕೊಳ್ತಾರೆ, ನಾಳೆ ಹೋಗಿ ಅಲ್ಲೆಲ್ಲ ಚರಂಡಿ ಹತ್ರ ಬಿದ್ದಿರ್ತಾರೆ. ಇದರಿಂದ ನಮ್ಮ ಅನುಭವ ಮಂಟಪದ ಹೆಸರು ಹಾಳಾಗ್ತಾ ಇದೆ. ಹಾಗಾಗಿ ನಾವು ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಕೇಳಿಲ್ಲ, ಬಸವಣ್ಣನವರ ಮೇಲೆ ನಮಗೆ ವೈಯಕ್ತಿಕ ದ್ವೇಷನೂ ಇಲ್ಲ. ಇಂಥದ್ದೊಂದು ಸಂಕಲ್ಪ ಬಂತು, ಅದಕ್ಕೆ ತಮ್ಮ ಮುಂದೆ ಈ ಒಂದು ಅಹವಾಲು ಇಡ್ತಾ ಇದ್ದೀವಿ ಅಂತ ಹೇಳಿ ಅವರ ಆರೋಪವನ್ನು ಅವ್ರು ಮುಗಿಸ್ತಾರೆ. ಅಷ್ಟೊತ್ತಿಗಾಗಲೇ ಮಡಿವಾಳ ಮಾಚದೇವರು ಎದ್ದು ಬಿಡ್ತಾರೆ, ಬೆಂಕಿ ತರ ಆಗಿರ್ತಾರೆ. ಅವರು ಮಾತಾಡಬೇಕು ಅಂತಾರೆ, ಬಸವಣ್ಣ ಹಿಂಗೆ ಮಾಡ್ತಾರೆ, ಸುಮ್ಮನೆ ಇರೋದಿಲ್ಲ, ಸುಮ್ಮನೆ ಕೂತ್ಕೊಂಡು ನಂದು ಇವತ್ತು ಉತ್ತರ ಕೊಡೋದ್ರಿಂದಲ್ಲ ಅಂತಾರೆ. ಅವಾಗ ಗುರುಗಳು ಮಾತಾಡಬೇಕು, ಅಲ್ಲಮ ಪ್ರಭುಗಳು ಹೇಳಬೇಕು. ಮೊಟ್ಟ ಮೊದಲನೇದಾಗಿ ಇವತ್ತು ನನಗೆ ಈ ಒಂದು ಆರೋಪದಕ್ಕಾಗಿ ಪ್ರತಿ ಉತ್ತರವನ್ನು ಕೊಡುವ ಶಕ್ತಿ ನನಗೂ ಇಲ್ಲ. ಹಾಗಾಗಿ ಆರೋಪಿ ಸ್ಥಾನದಲ್ಲಿರುವಂತಹ ಬಸವಣ್ಣನವರೇ ಇದಕ್ಕೆ ಉತ್ತರವನ್ನು ಕೊಡ್ತಾರೆ, ಎಲ್ಲರೂ ಶಾಂತವಾಗಿ ನಾವು ಕೂತ್ಕೊಂಡು ಕೇಳೋಣ ಅಂತೇಳಿ ಅವರಿಗೆ ಅವಕಾಶವನ್ನು ಕೊಡ್ತಾರೆ. ಕೊಟ್ಟಾಗ ಬಸವಣ್ಣನವರು ಹೇಳ್ತಾರೆ, ಏನು ನಿಮ್ದು ಆರೋಪ, ಏನು ನಿಮಗೆ ಸಮಸ್ಯೆ? ಸಿಕ್ಕವರಿಗೆಲ್ಲ ಲಿಂಗವನ್ನು ಕಟ್ಟುವುದು. ಸರಿ, ಇದೇ ಆರೋಪ ನಿಮ್ಮದಾಗಿದ್ರೆ, ಇದರಿಂದನೇ ನಿಮ್ಮ ಮನಸ್ಸುಗಳಿಗೆ ನೋವಾಗಿದ್ರೆ ಇವತ್ತೇ ನಾನು ಲಿಂಗವನ್ನ ಇನ್ನಾರಿಗೂ ಕಟ್ಟುವುದಿಲ್ಲ ಅಂತ ಹೇಳ್ತಾರೆ. ಇವತ್ತೇ ಸ್ಟಾಪ್. ನಿಮಗೆಲ್ಲರಿಗೂ ಮನಸ್ಸಿಗೆ ನೋವು ಮಾಡಿ ನಿಮ್ಮ ಶರಣರ ಒಂದು ಕೋಪವನ್ನು ಇಟ್ಟುಕೊಂಡು ನಿಮ್ಮ ಶರಣರ ಮನಸ್ಸನ್ನು ನೋಯಿಸಿಬಿಟ್ಟು ಮಾಡಬೇಕಾದ ಮಹಾನ್ ಕಾರ್ಯ ನನಗೆ ಯಾವುದೂ ಇಲ್ಲ. ಆದರೆ
ಇಂಥವ್ರಿಗೆ ಕಟ್ಟಿ ಅಂದ್ರೆ ಆ ಕೆಲಸಕ್ಕೆ ಕೈ ನಾನು ಹಾಕೋದಿಲ್ಲ. ಬಿಡಬೇಕು ಅಂದ್ರೆ ಪೂರ್ತಿಯಾಗಿನೇ ಬಿಡ್ತೀನಿ. ಇವತ್ತಿನಿಂದ ನಾನು ಲಿಂಗ ಯಾರಿಗೂ ಕಟ್ಟೋದಿಲ್ಲ. ನೀವೇ ಇನ್ಮೇಲೆ ಲಿಂಗ ದೀಕ್ಷೆಯನ್ನು ಯಾರಿಗೆ ಬೇಕಾದ್ರೂ ಕೊಡ್ಬೋದು, ನಾನು ಇದರಲ್ಲಿ ಇರೋದಿಲ್ಲ ಅನ್ನುವಂತ ಮಾತಾಡ್ಬಿಡ್ತಾರೆ. ಅವರೇನು ಅನ್ಕೊಂಡಿದ್ರೆ ಆರೋಪ ಮಾಡಿರೋರು ಇವತ್ತು ಕೂಡ ಬಸವಣ್ಣನವರು ತನ್ನನ್ನೇ ಸಮರ್ಥನೆ ಮಾಡ್ಕೊಳ್ತಾರೆ, ತಾನು ಮಾಡೋದನ್ನೇ ಸಮರ್ಥನೆ ಮಾಡ್ಕೊಳ್ತಾರೆ. ಅಂದ್ರೆ ಬಸವಣ್ಣನವರು ತಮಗೆ ಆರೋಪ ಬಂದಾಗ ತಾವು ಒಪ್ಕೊಳ್ಳೋದಿಲ್ಲ, ಅದರಿಂದ ಹಿಂದೆ ಸರಿಯೋ ಮಾತಿಲ್ಲ, ತಾನು ಮಾಡಿದ್ದೇ ಮಾರ್ಗ ಅಂತ ವಾದ ಮಾಡ್ತಾರೆ. ಅದಕ್ಕೆ ಪ್ರತಿವಾದಕ್ಕಾಗಿ ನಾವೆಲ್ಲ ತಯಾರಿ ಆಗಿದ್ದೀವಿ ಅಂತ ಅವರು ರೆಡಿಯಾಗಿದ್ರು. ಆದ್ರೆ ಬಸವಣ್ಣನವರು ಏನ್ ಮಾಡಿದ್ರು, ಬಹಳ ಸೂಕ್ಷ್ಮಮತಿಗಳಾಗಿದ್ರು. ಅದನ್ನು ಮೊದಲು ಎಲ್ಲಿಂದನೇ, ಯಾಕಂದ್ರೆ ಅದು ಸಣ್ಣದಿದ್ದಾಗೆ ಚೂಟಬೇಕು, ದೊಡ್ಡದಾದ ಮೇಲೆ ದೊಡ್ಡದಾಗೋ ತನಕ ಬಿಟ್ಟು ಚೂಟಬಾರದು ಅಂತ. ನಿಮ್ಮ ತೊಂದರೆ ಏನಿದೆ, ನಾನು ಲಿಂಗ ದೀಕ್ಷೆ ಕೊಡು, ಇವತ್ತಿನಿಂದ ನಾನು ಯಾರೊಬ್ಬರಿಗೂ ಲಿಂಗ ದೀಕ್ಷೆಯನ್ನು ಕೊಡೋದಿಲ್ಲ ಅಂತ ಹೇಳಿದ ಮೇಲೆ ವಾದ ಮುಗಿದೋಯ್ತು ಅಲ್ಲಿಗೆ. ಇನ್ನು ಅವ್ರು ಏನೋ ವಾದ ಮಾಡ್ಬೇಕಂತ ಬಂದ್ರು, ಏನೋ ಆರೋಪ ಮಾಡ್ಬೇಕಂತ ಬಂದ್ರು, ಆಗಲಿಲ್ಲ. ಆದ್ರೆ ಅಷ್ಟಕ್ಕೆ ವಾದ ನಿಲ್ಲುತ್ತಾ? ಅದನ್ನ ಬರೀ ಅವ್ರಿಗಷ್ಟೇ ಇವರು ಬಿಟ್ಟರು ಅವ್ರು ಒಪ್ತಾರ, ಇನ್ನು ಉಳಿದಿರೋರು ಒಪ್ತಾರ? ಇದು ವಾದ ಕಂಟಿನ್ಯೂ ಆಗುತ್ತೆ. ಆದ್ರೆ ಬಸವಣ್ಣನವರು ವಾದಕ್ಕೆ ಪ್ರೇರಣೆಯನ್ನು ಕೊಡದೆ ತಾವು ಸೂಕ್ಷ್ಮವಾಗಿ ತಮ್ಮ ಮೇಲೆ ಬಂದಿರುವ ಆರೋಪವನ್ನ ಅವ್ರದ್ದು ಸರಿನೋ ತಪ್ಪು ಅಂತಲೂ ಕೂಡ ನೋಡಿದಿರ ಅದಕ್ಕೆ ಮನ್ನಣೆಯನ್ನು ಕೊಡುವ ಉದ್ದೇಶದಿಂದ ನಾನು ಯಾರಿಗೂ ಕೂಡ ಲಿಂಗ ದೀಕ್ಷೆ ಕೊಡೋದಿಲ್ಲ ಅಂತ ಹೇಳಿ ಕೂತ್ಕೊಂಡ್ಬಿಡ್ತಾರೆ. ಕೂತ್ಕೊಂಡಾಗ ಅವ್ರದ್ದೇನಾಯ್ತು, ಅವ್ರ ವಾದ ಅಲ್ಲಿಗೆ ಪಟಾಕಿ ಆಗ್ಬಿಡ್ತು. ಅವ್ರು ಏನೇನೋ ಅನ್ಕೊಂಡಿದ್ದಾರೆ, ಡಮ್ ಅನ್ನುತ್ತೆ ಡುಮ್ ಅನ್ನುತ್ತೆ ಏನೋ ಆಗುತ್ತೆ ಅನ್ಕೊಂಡ್ರು. ಅಲ್ಲಿಗೆ ಅವ್ರು ಒಪ್ಕೊಂಡ ತಕ್ಷಣನೇ ಇವರು ಸುಮ್ಮನೆ ಆಗ್ಬಿಟ್ರು. ಆದರೆ ವಾದ ಅಲ್ಲಿಗೆ ನಿಂದಿರಲಿಲ್ಲ. ಅಲ್ಲಿಗೆ ಬಸವಣ್ಣನವ್ರ ಪಾತ್ರ ಮುಗಿತು. ಇನ್ನು ಉಳಿದಿರೋರು ಈ ಕಡೆ ಅವರು ತಗೊಂಡ್ರು, ಮಡಿವಾಳ ಮಾಸ್ತವ್ರು ಅವಾಗ ಎದ್ದು ನಿಂತರು. ಮಾತು ಯಾರು ವಾದ ಮಾಡಿದ್ರು, ಯಾರು ಆರೋಪ ಮಾಡಿದ್ರು, ಎದ್ದು ನಿಂತುಕೊಂತ ಎಬ್ಬಿಸಿ. ಅನುಭವ ಮಂಟಪ ಆಗೋದಕ್ಕಿಂತ ಮುಂಚೆ ನೀನು ಶರಣ ಆಗಿದ್ದೀಯೋ, ಶರಣ ಆದಮೇಲೆ ಅನುಭವ ಮಂಟಪದ ಒಳಗಡೆ ನೀನು ಬಂದೆಯೋ ಅಂತ ಕೇಳಿದ್ರು. ಮೊದಲೇ ಶರಣ ಆಗಿ ಅನುಭವ ಮಂಟಪದ ಒಳಗಡೆ ಬಂದಿದೆಯಾ, ಅಥವಾ ಇಲ್ಲಿ ಬಂದ ಮೇಲೆ ನೀನು ಶರಣ ಅಂತ ನಿನ್ನನ್ನು ನೀನು ಒಪ್ಕೊಂಡಿದ್ಯಾ ಅಂತ ಕೇಳಿದ್ರು. ಇಲ್ಲಿಗೆ ಬಂದ ಮೇಲೆ ನಾನು ಶರಣ ಆಗಿ ಕೂತ್ಕೊಂಡು, ಇನ್ನೂ ಸ್ವಲ್ಪ ಜನ ಇದ್ರು ಅದರೊಳಗಡೆ, ನೀನೆದ್ದಳು ಅಂದ್ರು. ಇಲ್ಲಿಗೆ ಬಂದ ಮೇಲೆ ನೀನು ಕುಡಿಯೋದು ಬಿಟ್ಟಿದೆಯೋ ಅಥವಾ ಕುಡಿಯೋದು ಬಿಟ್ಟ ಮೇಲೆ ಇಲ್ಲಿಗೆ ಬಂದಿಯೋ ಅಂತ ಕೇಳಿದ್ರು. 24 ಗಂಟೆ ಕುಡಿತಾ ಇದ್ದ ಆತ, ಇಲ್ಲಿಗೆ ಬಂದ ಮೇಲೆ ಬಿಟ್ಟು ಶರಣ ಆಗಿದ್ದ. ಅವಾಗ ಕೇಳಿದ್ರು ಬಸವಣ್ಣ, ಮಡಿವಾಳ ಮಾತಿದವರು ಕೇಳಿದ್ರು, ಮೊದಲು ಕುಡುಕನೇ ಆಗಿದ್ದೆ, ಇಲ್ಲಿಗೆ ಬಂದು ಈಗ ಶರಣ ಆಗಿದೆ, ಸತ್ಯ ಹೌದಲ್ಲ? ಕೂತ್ಕೋ, ನೀನೆದ್ದಳು ಅಂತ. ವ್ಯಭಿಚಾರ ಮಾಡ್ತಾ ಇದ್ಲು ಸೂಳೆ ಸಂಕಮ್ಮ, ವ್ಯಭಿಚಾರ ಬಿಟ್ಟ ಮೇಲೆ ಇಲ್ಲಿಗೆ ಬಂದಿಯೋ, ಇಲ್ಲಿಗೆ ಬಂದ ಮೇಲೆ ವ್ಯಭಿಚಾರ ಮಾಡೋದು ಬಿಟ್ಟಿದೆಯೋ ಅಂತ ಕೇಳಿ. ನನ್ನ ವೃತ್ತಿ ಅದು, ವ್ಯಭಿಚಾರ ಮಾಡ್ತಾ ಇದ್ದೆ. ಅಪ್ಪ ಬಸವಣ್ಣನವರು ಬಂದ ನನ್ನನ್ನ, ನೀನು ಅಸ್ಪೃಶ್ಯಳಲ್ಲ ಅಥವಾ ನೀನು ಕನಿಷ್ಠ ಅಲ್ಲ, ನೀನು ನಿಕೃಷ್ಟ ಅಲ್ಲ, ನೀನು ಕಾಡಮೃಗಗಳ ತರ ಇವರಿಗೆಲ್ಲ ಆಹಾರ ಆಗಲಿಕ್ಕೆ ಬಂದವಳಲ್ಲ, ನಿನ್ನ ಅಂತರಂಗದೊಳಗಡೆ ಒಂದು ಶಕ್ತಿ ಇದೆ, ನೀನು ಶಿವಶಕ್ತಿ ಆಗಿದೆಯಾ, ನೀನು ಶರಣೆ ಆಗಿದೆಯಾ, ಶಿವಭಕ್ತಿ ಆಗಿದೆಯಾ ಅಂತ ನನಗೆ ಲಿಂಗ ದೀಕ್ಷೆ ಕೊಟ್ಟ ಮೇಲೆ ವ್ಯಭಿಚಾರವನ್ನ ಬಿಟ್ಟು ಭಕ್ತಿಯಾಗಿ ಶರಣೆ ಆಗಿದ್ದೀನಿ ಅಂತ ಹೇಳಿದ್ರು. ಸರಿ ಕೂತ್ಕೋ ಅಂದ. ಹಿಂಗೆ ಕುಡಿಯೋರನ್ನ ತಿನ್ನೋರನ್ನ ಎಲ್ಲರನ್ನ ಎಬ್ಬಿಸಿ ಕೇಳಿದ ಮೇಲೆ, ಮತ್ತೆ ನಿಮಗೆಲ್ಲರಿಗೂ ಕೂಡ ಬಸವಣ್ಣ ನೀವೆಲ್ಲರೂ ಸರಿಯಾದ ಮೇಲೆ ಬಂದು ಹನುಮಂಟಪದ ಒಳಗಡೆ ಬನ್ನಿ, ಆಮೇಲೆ ಲಿಂಗ ಕಟ್ತೀನಿ ಅಂದ್ರೆ ನೀವು ಯಾರಾದ್ರೂ ಬರ್ತಾ ಇದ್ರಾ? ಇಲ್ಲ. ಹಾಗಿದ್ದ ಮೇಲೆ ಬಸವಣ್ಣ ಮಾಡ್ತಾ ಇರೋದು ಸರಿನೋ, ಇವರು ಆರೋಪ ಮಾಡ್ತಾ ಇರೋದು ಸರಿನೋ ಅಂತ ಸಭೆ ಮುಂದೆ ಇಡ್ತಾರೆ ಅವರು. ಅವಾಗೇನಿದೆ ಉತ್ತರ? ಇಲ್ಲಿ ಕೂತಿರೋರೆಲ್ಲರೂ ನಾವು ಮೊದಲು ಕುಡುಕರೇ ಇದ್ದೀವಿ, ಕೆಲವರು ಕೆಡುಕರೇ ಇದ್ದೀವಿ. ಎಲ್ಲೋ ಕೆಲವರು ಮೊದಲಿಂದಲೂ ಸರಿಯಾಗಿದ್ದವ್ರು ಇದ್ರು, ಹೊರಗಿಂದ ಸರಿಯಾಗಿದ್ರು, ಒಳಗಿಂದ ಎಷ್ಟೋ ಗುಣಗಳಲ್ಲಿ ವಿಕಾರಗಳಿದ್ದು, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಹೊರಗಡೆ ಕುಡಿದು ಬೀಳೋದು ನೋಡ್ಬೇಡ, ಒಳಗಡೆ ಮನಸ್ಸಿಂದ ಎಷ್ಟೋ ಜನ ವಿಕಾರಗಳಿಗೆ ಬಿದ್ದಿದಾರಲ್ಲ, ಇದು ಕಾಣಿಸೋದಿಲ್ವ ನಿಮಗೆ ಅಂತ ಕೇಳ್ತಾರೆ. ಹೊರಗಡೆ ಎಲ್ಲೋ ಕುಡಿದು ಚರಂಡಿ ಹತ್ರ ಬಿದ್ದರೆ ಶರಣರಿಗೆ ಮರ್ಯಾದೆ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಿ ಅಂದ ಮೇಲೆ, ಎಷ್ಟೋ ಜನಗಳು ಒಳಗಡೆ ಕಾಮ, ಕ್ರೋಧ, ಲೋಭ ವಿಕಾರಗಳಿಗೆ ಒಳಗಾಗಿ ಬಿದ್ದಿದಾರಲ್ಲ, ಅದು ನಿಮಗೆ ಕಾಣಿಸೋದಿಲ್ವಾ ಅಂತ ಕೇಳ್ತಾರೆ. ಈ ತರ ಸ್ವಾಭಿಮಾನದಿಂದ, ದೇಹಾಭಿಮಾನದಿಂದ ನಮ್ಮ ಹೆಸರು ಹಾಳಾಗುತ್ತೆ, ನಮ್ಮ ಸಮಾಜ ಅಥವಾ ನಮ್ಮ ಒಂದು ಶರಣರ ಒಂದು ಏನು ಹೆಸರು ಬಂದ್ಬಿಟ್ಟಿದೆ ಅದು ಹೋಗ್ಬಿಡುತ್ತೆ ಅಂತ ನೀವು ಅಭಿಮಾನಕ್ಕೆ ಬಿದ್ದಿದ್ದೀರಿ ಅಂದ್ರೆ ಇನ್ನು ನೀವು ಪಕ್ಕ ಆಗಿಲ್ಲ. ನೀವು ಪಕ್ಕ ಆಗಬೇಕು ಅಂದ್ರೆ ಈ ಅಭಿಮಾನವನ್ನ ಬಿಡಬೇಕು,
ಇದು ಅನುಭವ ಮಂಟಪ, ಎಲ್ಲರಿಗೂ ಕೂಡ ಕುಲ ಓಪನ್ ಇದೆ. ಇದು ಯಾರಿಗೂ ಇಂಥವರೇ ಬರ್ಬೇಕನ್ನುವಂತ ಕಂಡೀಷನ್ ಇಲ್ಲ, ಇಂಥವರೇ ಲಿಂಗ ಕಟ್ಟಬೇಕು ಅಂತ ಇಲ್ಲ. ಜನ್ಮತಃ ಎಲ್ಲರಿಗೂ ಜನ್ಮಸಿದ್ಧ ಅಧಿಕಾರ ಇದೆ ಆ ಶಿವನನ್ನ ಆರಾಧನೆ ಮಾಡಲಿಕ್ಕೆ, ಶಿವಪೂಜೆಯನ್ನ ಮಾಡಲಿಕ್ಕೆ, ಶಿವಲಿಂಗವನ್ನ ಧಾರಣೆ ಮಾಡಿಕೊಳ್ಳಲಿಕ್ಕೆ. ಹಾಗಾಗಿ ಇಂಥವ್ರಿಗೆ ಕಟ್ಟಬೇಕು, ಇಂಥವ್ರಿಗೆ ಬಿಡಬೇಕು ಅನ್ನುವಂಥ ನಿರ್ಣಯ ಇದು ಸರಿಯಾದದ್ದಲ್ಲ. ಬಸವಣ್ಣನವರು ಯಾರು ಕುಡುಕರಿದಾರೋ, ಯಾರು ಕೆಡಕರಿದಾರೋ, ಯಾರು ಆಳದವರು, ಯಾರು ಸಮಾಜದಲ್ಲಿ ನಿಕೃಷ್ಟವಾಗಿದ್ದಾರೋ ಅವರನ್ನ ಮೇಲೆತ್ತಕ್ಕೆ ಅವತಾರವೆತ್ತಿ ಬಂದಿರುವಂತ ಅಣ್ಣ ಬಸವಣ್ಣನವರು ಮಾಡುವಂತ ಕಾಯಕವನ್ನ ಪ್ರಶ್ನೆ ಮಾಡ್ತಾರೆ ಅಂತಂದ್ರೆ, ನೀವು ಮೊದಲು ನಿಮ್ಮಲ್ಲಿರುವಂತಹ ಅಭಿಮಾನವನ್ನ ಬಿಡಿ, ದೇಹಾಭಿಮಾನವನ್ನ ಬಿಡಿ, ಸಮಾಜದ ಅಭಿಮಾನವನ್ನ ಬಿಡಿ, ಹೆಸರು ಕೀರ್ತಿ ಅನ್ನುವಂತ ಈ ಲೋಲಾಪಿತನವನ್ನ ಬಿಟ್ಟು ಶರಣರು ಮಾಡುವಂತ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಅವತ್ತು ಮತ್ತೆ ಬಸವಣ್ಣನವರು ಲಿಂಗ ಕಟ್ಟೋದನ್ನ ಯಾವತ್ತೂ ಕೂಡ ಬಿಡುವಂಗಿಲ್ಲ. ಅವ್ರು ಮಾಡುವಂಥದ್ದು ಸರಿಯಾಗಿದೆ ಅನ್ನುವಂಥ ತೀರ್ಮಾನಕ್ಕೆ ಬಂದು ಬಸವಣ್ಣನ ವ್ಯಕ್ತಿತ್ವ ಎಂಥದ್ದು, ಬಸವಣ್ಣನ ತಾಯಿ ಹೃದಯ ಎಂಥದ್ದು ಅನ್ನುವಂಥದ್ದು ಆ ಸಮಾಜಕ್ಕೆ ಅವತ್ತಿನ ಸತ್ಸಂಗದಲ್ಲಿ ತಿಳಿಸಲಾಗುತ್ತೆ. ಹಾಗಾಗಿ ನಮಗೂ ಕೂಡ ಅನಿಸುತ್ತೆ, ಇಂಥವ್ರಿಗೆಲ್ಲರಿಗೂ ಶರಣ ಧರ್ಮ ಬೇಕಾ, ಇಂಥವರೆಲ್ಲರೂ ಶರಣ ತತ್ವದೊಳಗೆ ಇರಬೇಕಾ ಅಂತ ಅನಿಸುತ್ತೆ ನಿಜ. ಆದರೆ ನೀತಿವಂತರಾಗಿದ್ದವರಿಗೆ ಶರಣ ಧರ್ಮ ಯಾಕೆ ಬೇಕು? ಶರಣ ಧರ್ಮ ಇರೋದೇ ನೀತಿಯನ್ನ ಕಲಿಸ್ಲಿಕ್ಕೆ ಅಂದ ಮೇಲೆ, ಚಾರಿತ್ರ್ಯವನ್ನ ಕಲಿಸ್ಲಿಕ್ಕೆ ಅಂದ ಮೇಲೆ, ಶಿಸ್ತನ್ನ ಕಲಿಸ್ಲಿಕ್ಕೆ ಅಂದ ಮೇಲೆ. ಅಶಿಸ್ತಿರೋರು ಬರಲಿ, ಅನಾಚಾರಿಗಳೂ ಬರಲಿ, ಅವಿವೇಕಿಗಳೂ ಬರಲಿ, ಆದ್ರೆ ಇಲ್ಲಿ ಬಂದ ಮೇಲೆ ಅವರನ್ನ ಅವಿವೇಕಿಗಳಿಂದ ವಿವೇಕಿಗಳನ್ನಾಗಿ ಮಾಡೋದು, ಅನಾಚಾರಿಗಳನ್ನ ಆಚಾರಿಗಳನ್ನಾಗಿ ಮಾಡೋದು, ಅನೀತಿವಂತರನ್ನ ನೀತಿವಂತರನ್ನಾಗಿ ಮಾಡೋದೇ ಈ ಒಂದು ಅನುಭವ ಮಂಟಪದ ಮತ್ತು ಶರಣ ಧರ್ಮದ ಉದ್ದೇಶವಾಗಿದೆ ಅನ್ನುವಂಥ ಸತ್ಯವನ್ನ ನಾವು ನೀವೆಲ್ಲರೂ ಅರ್ಥ ಮಾಡಿಕೊಂಡಿರುವ ಕಾರಣನೇ ಇವತ್ತು ಕರ್ನಾಡಿನಲ್ಲಿ ಹುಟ್ಟಿದ್ರು ಅಪ್ಪ ಬಸವಣ್ಣನ ನಡೆದಾಡಿರುವ ಧೂಳಿನ ಕಣಕಣದ ಮಣ್ಣಿನ ಕನ್ನಡ ಭಾಗದಲ್ಲಿ ನಾವು ಹುಟ್ಟಿ ಬಂದು ಕನ್ನಡ ಭಾಷೆಯವರಾಗಿದ್ದರೂ ಕೂಡ ವಿಶ್ವದಾದ್ಯಂತ ಅಪ್ಪ ಬಸವಣ್ಣನವರ ಈ ಸತ್ಯ ಸಂದೇಶವನ್ನು ಸಾರಿ ಮನುಕುಲಕ್ಕೆ ಮನಕರಗುವಂತಹ ಸಂದೇಶವನ್ನು ತಿಳಿಸಿ ಎಲ್ಲರನ್ನೂ ಕೂಡ ಯಾರೂ ಕನಿಷ್ಠರಲ್ಲ ಎಲ್ಲರೂ ಶ್ರೇಷ್ಠರನ್ನುವಂತ ಆ ಸತ್ಯ ಶಿವ ಸ್ವರೂಪವನ್ನು ಸರ್ವರಿಗೂ ನೀಡುವಂತ ಸೇವೆಯನ್ನ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಬಹಳ ತನು ಮನ ಧನದ ಒಂದು ಸಮಯ ಕೊಟ್ಟು ಇಷ್ಟೆಲ್ಲ ಇಂಥ ಒಂದು ಬಾಂಬೆ ಅಂತ ಸಿಟಿಯಲ್ಲಿ ಮಹಾರಾಷ್ಟ್ರದಲ್ಲಿ ತಾವೆಲ್ಲರೂ ಆ ಕರುನಾಡಿನ ಪರಿಮಳವನ್ನು ಹರಿಸ್ತಾ ಇರೋದಕ್ಕೆ ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಮತ್ತು ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲಾ ಕಾರಣಕರ್ತ ಶರಣರಿಗೂ ಹಾಗೂ ಅವತ್ತು ತ್ಯಾಗ ತಮ್ಮ ಜೀವನವನ್ನು ಪಣಕ್ಕಿಟ್ಟು ತಮ್ಮ ಜೀವಗಳನ್ನೇ ಲೆಕ್ಕಿಸದೆ ಮುಂದಿನ ಪೀಳಿಗೆಗಾಗಿ ಸಮಾಜವನ್ನು ಕಟ್ಟೋದಕ್ಕಾಗಿ ಯಾರೆಲ್ಲ ಬಸವಾದಿ ಪ್ರಮತ ಶರಣರು ಅವರೆಲ್ಲರೂ ಕೂಡ ಶ್ರಮವನ್ನು ಪಟ್ಟಿದ್ರು, ಅವರೆಲ್ಲರ ಅಂತರಾತ್ಮಕ್ಕೂ ಕೋಟಿ ಕೋಟಿ ಶರಣಾರ್ಥಿಗಳನ್ನು ಅರ್ಪಿಸಿ ಇವತ್ತಿನ ಈ ಒಂದು ಮೊದಲನೇ ದಿನದ ಪ್ರವಚನ ಅಥವಾ ಸತ್ಸಂಗ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಇಷ್ಟೆಲ್ಲ ಹೊತ್ತಿನವರೆಗೂ ಕೂಡ ಶಾಂತರಾಗಿ ತದೇಕ ಚಿತ್ತದಿಂದ ಶರಣರ ದೂರದೃಷ್ಟಿಯನ್ನ, ಬಸವಣ್ಣನವರ ಮಹಿಮೆಯನ್ನ, ಬಸವನ ಸತ್ಯ ಸಂದೇಶಗಳನ್ನು ಆಲಿಸಿದ್ದಕ್ಕಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಅಂತರಾತ್ಮಕ್ಕೆ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ